ಕಬ್ಬಿನ ಬೆಳೆ ಒಂದು ಈ ಪರಿ ಬಂದೈತಿ. ನನ್ನ ಗಂಡ ಊರಿಗೆ ಹೋಗಿ ಕುಂತಾನ. ಆಳು ಹಚ್ಚಿ ತೆಗಿಸ್ಬೇಕಂದ್ರ ಅವರು 1,00,000 ರೂಪಾಯಿ ಅಡ್ವಾನ್ಸ್ ಕೇಳ್ತಾರ. ಅಡ್ವಾನ್ಸ್ ಹೆಂಗಾರೆ ಅರೇಂಜ್ ಮಾಡಿದ್ರೆ ಆಯಿತು. ಆದ್ರೆ ಇದನ್ನೆಲ್ಲ ಮೇಂಟೈನ್ ಮಾಡೋರು ಯಾರು? ಇಲ್ಲ, ಏನಾರ ಒಂದು ಮಾಡಬೇಕು. ಇಲ್ಲಾಂದ್ರೆ ಬೆಳೆ ಎಲ್ಲ ಸತ್ಯನಾಶ ಆಗ್ತೈತಿ. ಅಬ್ಬಾ ಅಡಕ್ ಕಬ್ಬಲ್ಲ ಬಿಡ ಇದೆ. ಬೆಂಕಿ ಬೆಂಕಿ ಬೆಳೆದಂಗ್ ಬೆಳೆದೈತಿ. ನಾವ್ ಬೆಳೆಸಿದ ಕಬ್ಬು ಅಂದ್ರೆ ಅಡಕ ಸೋಮಂದಾನ. ಹೌದು, ಹಿಂಗ್ ಬೆಳೆದೈತಿ. ಗೌಡ ಆಳಿಗೇಳ ಕೇಳಿದ್ನ 8 ದಿನ ಅದ್ರನ್ನ ಇವ ಊರಾಗ ಹೋಗಿ ಕುಂತಾನ. ಆಳ್ ನೋಡಿದ್ರ ರೊಕ್ಕ ಕೇಳಕತ್ತೇವ, ಏನ್ ಮಾಡ್ಬೇಕ? ಇವ್ನೊಂದ್ ಲಕ್ಷ ಬೆಳಿತಾರಪ್ಪ, ಮನ್ಯಾಗ ಇಟ್ಕೊಂಡ್ ಕುಂದಿರ್ತಾರ. ಇವ್ ಆಳಿಗೆ ಕೊಡಕ್ ನೋಡಿದ್ರ ನಮ್ ಕೈಕನ ಕೊಟ್ಟ ಹೋಗ್ಬೇಕಲ್ಲ. ಅಲ್ಲ 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 ಗೌಡ್ಸೇನಿ ಇಲ್ಲೇ ಕುಂತಾಳ, ಹೇಳಮ್ ತಡಿ. ನಮಸ್ಕಾರ ರೀ ಗೌಡ್ಸೇನಿ. ಏ ಸಾವ್ಕಾಸು ಸಾತ್ಗಿತಿ. ಇವತ್ತ ದೇವ್ರ ಗುಡಿಯಾಗಿಲ್ಲ ಬಿಡ್ರಿ. ಯಾಕೋ ರಮ್ಯಾ? ಯಾಕಂತ್ರಿ ಅಲ್ರಿ ಗೌಡ್ಸೇನಿ ಅವ್ರ, ಮುಂಜಾನೆ ಹೊಲ್ದಕ್ ಬಂದ್ಬಿಟ್ರಿ. ಊಟ ಗೀಟ ಮಾಡ್ರಿ ಏನೋ ಇಲ್ಲ? ಯಾಕೋ ರಮ್ಯಾ, ಹೆಂಗೈತ್ ಮೈಗೆ? ನಾವೇ ಊರ್ ಮಂದಿಗೆಲ್ಲ ಊಟ ಹಾಕೋರು, ನಾವ್ ಊಟ ಮಾಡಿ ಬರಂಗಿಲ್ಲ? ಹಂಗಲ್ರಿ ಗೌಡ್ಸೇನ್ಯಾರ, ಮುಂಜಾನೆ ತೋಟದ ಕಡೆ ಬಂದ್ರಿ ಅಲ್ಲ, ಅದಕ್ಕೆ ಕೇಳಿದ್ನ್ರಿ. ಬರ್ಬೇಕಾಗ್ತೈತ್ ರಮ್ಯಾ, ಯಾಕಂದ್ರ ಕಬ್ಬ ಬೆಳೆದ್ ನಿಂತೈತಿ. ನಿಮ್ ಗೌಡ ಇದ್ರ ಹೋಗಿ ಬ್ಯಾರೆ ಊರಾಗ ಕುಂತಾನ. ಇದೇನ್ ಆಳ್ ಹಚ್ಚಿ ಕಡ್ಸುದೋ ಏನ್ ಮಾಡೋದು, ಸಾಕಾಗೈತ್ ನೋಡ. ಎಂತ ಮಾತಾಡತ್ರಿ ಗೌಡ್ಸೇನ್ಯಾರ? ಗೌಡ ಊರಾಗ ಕುಂತ್ರಿ ಏನಾತ? ನಾವಿಲ್ಲ ಅಂದ್ರೆ ಆಳ್ ಮಕ್ಳು. ಅದಿರಪ್ಪ, ಆದ್ರ ಗಾದಿ ಮತ್ತೆ ಐತ್ಲಾ, ಆಳ್ ಮಾಡಿದ್ದು ಹಾಳತ್ತ. ನಿಮ್ಮ ಮ್ಯಾಲ್ ಬಿಟ್ರ ಹೆಂಗಾಗಿತ್ತಾಯ್ತು? ಹೆಂಗಂತ್ರಿ ಅಲ್ರಿ ಗೌಡ್ಸೇನ್ಯಾರ? ಗೌಡ ಹೋಗಿದ್ದ ಕಬ್ಬು ಬೆಳದ್ ನಿಂತೈತಿ, ಆಳ ಇದೇವನ್ ನೋಡಪ್ಪ ಅಂತ. ಆಳಿಗೆ ಹೇಳಿದ್ರ 1 ಲಕ್ಷ ಅಡ್ವಾನ್ಸ್ ಕೇಳಕತ್ತೇರ್ರಿ ಗೌಡ್ಸೇನ್ಯಾರ. ನನ್ಗೂ ಅದೇ ಚಿಂತೆ ಆಗೈತಿ ರಮ್ಯಾ. ಚಿಂತೆ ಮಾಡಕ್ ಏನೈತ್ ಬಿಡ್ರಿ ಗೌಡ್ಸೇನ್ಯಾರ, ಹೋದ ವರ್ಷ ಕೋಟಿ ತಗಂದಿರಿ. ನಮ್ಮಂತ ಆಳ್ ಮಕ್ಳಿಗೆ ಲಕ್ಷ ಹೋಗಿತ್ತಿದ್ರಿ. ರೊಕ್ಕಿಂದಲ್ಲ ರಮ್ಯ ಚಿಂತಿ, ಊರ್ ಗೌಡ್ತದಿನ್ನ ರೊಕ್ಕಿಂದು ಹೆಂಗಾರೆ ಮಾಡ್ಬೋದ. ಆದ್ರ ನಿಮ್ ಗೌಡ್ ಊರಾಗಿಲ್ಲಲ್ಲ, ಅದೇ ಒಂಥರ ಟೆನ್ಷನ್ ಆಗತೈತಿ. ನೀವ್ ಹೇಳೋದು ಬರೋಬ್ಬರಿ ಐತ್ರಿ ಗೌಡ್ಸೇನಿ, ಆದ್ರ ನಿಮ್ನ ನೋಡಿದ್ರ ಪಾಪ ಅನಸ್ತೈತಿ. ಯಾಕಪ್ಪ? ಹಂಗಲ್ರಿ ಗೌಡ್ಸೇನ್ಯಾರ, ನಿಮ್ಗ ಮನ್ಯಾಗ ರೊಕ್ಕ ರೂಪಾಯಿ ಬಂಗಾರ ಬೆಳ್ಳಿಗೆ ಏನು ಕಡಿಮೆ ಅಲ್ರಿ. ರಾಣಿ ಇದ್ದಂಗ ಐತ್ರಿ. ಆದ್ರ ನಿಮ್ ಮದ್ವೆಯಾಗಿ 8-10 ವರ್ಷ ಆಯ್ತು, ಇನ್ನೂ ಒಂದು ಕೂಸ್ ಅಂಬದಿಲ್ಲಲ್ರಿ ಗೌಡ್ಸೇನ್ಯಾರ. ಮನ್ಸಿಗೆ ನೆಮ್ಮದಿನೇ ಇಲ್ದಂಗ ಆಗೈತಿ ನಿಮ್ಗ. ಹೌದ್ ರಾಮಪ್ಪ, ನೀ ಹೇಳಿದ್ದು ಖರೆ ಐತಿ. ಆದ್ರೆ ನಾವರಿ ಏನ್ ಮಾಡೋನು? ಎಲ್ಲ ಡಾಕ್ಟ್ರು ಆದ್ರು, ಎಲ್ಲ ದವಾಖಾನಿನೂ ಆದವು, ಎಲ್ಲ ದೇವ್ರುಗಳು ಆದವು. ಆದ್ರೂ ಒಂದು ಕೂಸು ಹುಟ್ಟವಲ್ದು. ಎಲ್ಲ ನಮ್ ಹಣೆ ಬರ. ಹೌದ್ ನೋಡ್ರಿ ಗೌಡ್ಸೇನಿ, ನೀವ್ ಹೇಳೋದು ಬರೋಬ್ಬರಿ ಐತಿ. ಎಲ್ಲಾ ದೇವ್ರಾಟ ರೀ. ಮತ್ತೆ ಆ ರಾಮ್ಯ ಹಿಂಗಂದನಂತಂದು ನೀವು ಮನ್ಸಿಗೆ ಹಚ್ಕೊಂಡ್ ಕೂಡ್ಬೇಡ್ರಿ. ನಾ ಯಾಕೆ ಮನ್ಸಿಗೆ ಹಚ್ಕೊಳ್ಳು? ಯಾಕಂದ್ರೆ ಇದೇನ್ ಗೊತ್ತಿರ್ಲಾರ್ದೈತೆ, ಎಲ್ಲ ಗೊತ್ತಿದ್ದಿದ್ದೆ ಐತಿ. ನಾ ಏನ್ ಮನ್ಸಿಗೆ ಹಚ್ಕೊಳಲ್ ತಗೋ. ಸರಿ ರೀ ಗೌಡ್ಸೇನಿ, ನಾವ್ ಬಂದು ಬಳತ್ತಾಯ್ತು, ಹೊಟ್ಟಿ ಹಸುವಾಗತೈತಿ. ಹೋಗಿ ಊಟ ಮಾಡಿ ಸಾಯಂಕಾಲ ಮತ್ತೆ ಹೊಲ್ದಕ್ ಬರ್ತೇನ್ರಿ. ಆಯ್ತು. ಈಸ್ ದಿನ ಮಂದಿ ಹಿಂದ್ ಮಾತಾಡ್ತಿದ್ರು, ಈಗ ನಮ್ ಕೈಯಾಗ ದುಡಿಯೋ ಆಳ್ ಮನುಷ್ಯನೇ ಬಂದು ನಮ್ಗ ಮಾತಾಡಂಗಾದ. ಅಲ್ಲ, ಮಕ್ಕಳು ಆಗಿಲ್ಲ ಅಂತಾರ ಇವ್ರು. ಪ್ರಾಬ್ಲಮ್ ನನ್ನ ಗಂಡನ ಕಡೆ ಐತತ್ತ ನಾ ಹೆಂಗ್ ಹೇಳಿ? ನಾ ಎಲ್ಲ ಮನಸ್ಸು ಮಾಡಿದ್ರ 10 ಹಡಿಬೋದು. ಆದ್ರ ನನ್ನ ಗಂಡಗ ಪ್ರಾಬ್ಲಮ್ ಐತಿ ಅಂತ ಹೇಳಿ ನಾನಾ ಬಾಯಾರೆ ಹೇಳಿದ್ರ ಕೂತು ನನ್ನ ಗಂಡನ ಮರ್ಯಾದೆ ನಾನೇ ಕಳ್ದಂಗ ಆಕೈತಿ. ಅದಕ್ಕೆ ಎಲ್ಲ ಹೊಟ್ಟೆಗೆ ಹಾಕೊಂಡು ಹೊಂಟೀನಿ. ಆದ್ರ ಇವ್ರ ಮಾತೆಲ್ಲ ನಾ ಕೇಳಿಸ್ಕೋಬೇಕಾಗಿತ್ತು. ಇರ್ಲಿ, ಕೇಳಿಸ್ಕೊಂಡ್ರಾಯ್ತು. ಗಂಡನ ಸಂಬಂಧ ಇಷ್ಟು ಮಾಡಬೇಕಲ್ಲ, ಗಂಡನೇ ದೇವ್ರು. ನಾನು ಮನೆ ಕಡೆ ಹೋಗ್ತೀನಿ. ಹೊಲ ಅಂದ್ರ ಹೊಲಪ್ಪ ಅವನ
ನನ್ನ ಬಾಳೆವೇನ ನನ್ನ ಹೊಲ ಏನ ಯಾಡ ಹಂಗ ಆಗೋತ್ ನಮ್ಮ ಮನೆ ಬರಂತಿ ನಾನು ಆ ನನ್ನ ಬಾಳೆ ಎಷ್ಟು ಕಸರ ಮುಸ್ರ ಐತಿ ನನ್ನ ಹೊಲನ ಹಂಗ ಆಗೋಯ್ತು ಹುಡುಗ. ಅಲ್ಲಿ ಚಜ್ಜಿತ್ರಿ ಇಲ್ಲಿ ಚಜ್ಜಿಲ್ಲ ಮತ್ತೆ ಅಲ್ಲಿ ಚಜ್ಜೈತಿ. ನನ್ನ ಬಾಳೆನ ಹಂಗ ಆಗೋಗೈತಿ. 4 ದಿನ ನನ್ನ ಸಂಸಾರ ನೆಟ್ಟಗಿರ್ತ ಮತ್ತೆ 4 ದಿನ ನೆಟ್ಟಗಿರ್ಲ. ನಿಷೇಧಾಗ ಏನೇನ ಆಗೋತ್ತಪ್ಪ ಮರೇನು ಸಂಸಾರ ಎಲ್ಲ ಹಾಳಾಗೋತ್ತ. ನೋಡಿ ಕುಡಿಯೋದ್ ಬಿಟ್ಟು 4 ದಿನ ಚಲೋ ಇರ್ತವ. ಮತ್ತೆ ಏನ್ತಿನೋ ಕರ್ಕೊಂಬರ್ಬೇಕು. ಈಗ ಕರ್ಕೊಂಬಂದ್ 4 ದಿನ ಶುದ್ಧ ಐತನ ಮತ್ತೆ ಮುಕ್ಕಳಿರಂಗ ಹಾಕ್ಯಂಡ್ ಹೊಡ್ದ್ ಮತ್ತೆ ಒಳ್ಳೆ ಕಳಿಸಿ ಬಿಡೋದ. ಮತ್ತೆ ಇವ್ರ ಕಾಲು ಬಿದ್ದು ಮತ್ತೆ ಅಪ್ಪ ಹೇಳ ಅಂದು ಊರ 4 ಮಂದಿನ ಕರ್ಕೊಂಡ್ ಹೋಗಿ ರಮೇಶ್ ಎಂತಿಗೆ ಐಸ್ ಮಾಡಿ ಒಳ್ಳೆ ಊರ ಕರ್ಕೊಂಬರ್ಬೇಕು. ಇಲ್ಲಿಗೆ ಮತ್ತೆ 4 ದಿನ ಚಂದ ಇದೀವನಾರ ಹಾಕ್ತು ನೋನು. 4 ದಿನ ಚಲೋ ಐತನಾರ ಮುಕ್ಕಳಿರಂಗ ಕುಡಿಯೋದ ದನಕ್ಕೆ ಬಡದಂಗ ಬಡ್ದು ಎಂತಿ ಒಳ್ಳೆ ಊರಿಗೆ ಕಳಿಸಿ ಬಿಡೋದ. ಗೌಡ 8 ದಿನ ಆತು ಊರಿಗೆ ಹೋಗಿ ಗೌಡನ್ ತಲೆರೇರ ನಮ್ಗ ಒಂದಿಟ್ಟು ಕುಡಿದ್ರೆ ಏನಾತು ಬೇತ್ತ ಬೇದ ಒಂದ್ 4 ಮಾತ್ ಬೇದಗರಿ ನಮ್ಗ ಒಂದಿಟ್ಟು ದಾರಿಗೆ ಹಚ್ಚದ ಗೌಡ ಊರಿಗೆ ಹೋಗ್ಬಿಟ್ಟಾನೀಗ. ಬಂಧನ ಏನ್ ಮಾಡ್ಯಾನ, ನಾನು ಅವ್ರ ಮನಿ ಕಡೆನ ಹೋಗಿಲ್ಲ. ಹೋದ್ನಂದ್ರ ಗೊತ್ತಾಗತ್ತ ಹೆಂಗಾರ ಮಾಡಿ. ಹಿಂಗ್ರಿ ಗೌಡ್ರ ಅಂದ್ರ ಏನ್ ಒಂದಿಟ್ಟು ಬೇಯ್ತಾನ ಸುಳಮಗನ ಕುಡ್ದಗಾರಿ ಹೊಡೆದು ಓಡಿಸಿರ್ತದೆ ಹಂಗಂತ ಒಂದಿಟ್ಟು ಬೇಯ್ತಾನ. ಬೇಷಂಗಾರ ಏನು ಮಾಡಾಕಿಲ್ಲ. ಮತ್ತೆ ಅವ್ರನ್ನ ಕರ್ಕೊಂಡೋರ ಕೆಲಸ ಆಗದ. ನಾವು ಏನ್ ತಿರ್ಲ ನಮಗ ಮನಸ್ಸನ್ನು ಬರಲ್ಲ ಮತ್ತೆ ರಾತ್ರಿ ನಿದ್ದೆ ಸಂಖ್ಯೆ ಬರಂಗಿಲ್ಲ. ಹಂಗ್ ಮಾಡಾಕಂತೀನಿ ನಾವೇನು ಹೊಲ್ದ ಕಡೆ ನೋಡ ಮಂದಿ ಅಲ್ಲ. ಮಕ್ಳು ಕಿಶಾದ ರೊಕ್ಕ ಖಾಲಿ ಆಗ್ಯಾವಂತ ಬಂದಂಗ ಈ ಕಡೆ ಪಟ್ನ ಮೊದಲ ಗೌಡನ ಮನಿ ಕಡೆ ಹೋಗ್ತೀನಿ. ಈಗ ಗೌಡನ ಮನಿ ಕಡೆ ಹೋಗಿ ಗೌಡ ಬಂದ್ರ ಏನೋ ಒಂದ್ ದಾರಿ ಹುಡುಕಿರ್ ಬರ್ತಾ ಫಸ್ಟ್ ಗೌಡನ ವಿಚಾರಿಸ್ತೀನಿ. ಈಗ ನಮ್ ತಿಪ್ಪಲ ಸಲಾಗಿ ಏನೇನ್ ಮಾಡಕ್ ನೋಡು. ಎದಕ್ಕೂ ಬ್ಯಾಡಪ್ಪ ಬಾಳೆವು. ಅಲ್ಲ ಗೌಡನ್ನ ಮನಿಗ್ ಹೋದ್ರು ಮನ್ಯಾಗ ಗೌಡ್ರಿಲ್ಲ. ಎಲ್ಲಾರು ಹೋಗಿರ್ಬೇಕು ಗೌಡ ಅಂತೀನಿ. ಮನಿ ಕಿಲಿಯಾಕ ಹೋಯ್ತಿ ಗೌಡ್ಸೇನ್ ಸಂಖ್ಯೆ ಇಲ್ಲ. ಹೊಲ್ದಾಗ ಹುಡುಕ್ಯಂಬಂದ್ರ ಅದಾಗೋತ್ ನಮ್ ಬಾಳೆವು. ಹಾ ಗಾಡಿಲೇ ಐತಲ್ಲ ಗೌಡ್ಸೇನೇನು ಇಲ್ಲೇ ಅದಾಳಲ್ಲ. ಗೌಡ್ಸೇನ್ ಇಲ್ಲೇ ಅದಾಳಂದ್ರ ಗೌಡ ಬಂದನ ಅಂತ ಅರ್ಥ. ಎಲ್ಲಾರು ಗೌಡ್ಸೇನಾರ ಯಾಕೆ ಹೋಗ್ಬೇಕು ಹೊಲ್ದಾಗ ಬರಕ್ ಹೋಕಳ. ಗೌಡ್ಸೇನಿನ ಕೇರ್ ಗೊತ್ತಾಗ್ಬಿಡ್ತಲ್ಲ. ಗೌಡ ಎಲ್ಲದನ್ರಿ ಅಂದ್ರ ಹೇಳ್ತಾಳ. ಇಲ್ಲೇ ಇರ್ತಾನ ಅತಿಲಿ ಹೋಕನ ಕೇಳ್ಬಿಟ್ರ ಆತರ ಇವನು. ನಮಸ್ಕಾರ ರೀ ಗೌಡ್ಸೇನಾರ. ಬಾರಪ್ಪ ಮಲ್ಯ, ಏನಾಯ್ತು ಹಿಂಗ್ ಬಂದಿ? ಹಂಗಲ್ರಿ ಗೌಡ್ಸೇನಾರ, ಅದು ನಮ್ ಗೌಡನ್ ತಲೆ ಒಂದಿಟ್ಟು ಕೆಲಸ ಇತ್ತು ಅದಕ್ ಬಂದಿದ್ರಿ. ಗೌಡ ಎಲ್ರಿ ಕಾಣ ನೋಡ್ರಿ. ಗೌಡನಂತ ಕೆಲಸ? ಅಂತದೇನ್ ಕೆಲಸ? ಜೊತೆ ಎತ್ತು ಬರು ನನೇಂತಿ ಊರಿಗೆ ಶಟ್ಕೊಂಡ್ ಹೋಗ್ಬಿಟ್ಟಾಳ್ರಿ. ಅದಕ್ಕ ಮತ್ತೆ ಗೌಡನ್ ಕಡೆ ಬಂದಿದ್ರಿ. ಶಟ್ಕೊಂಡ್ ಹೋಗ್ಯಾಳ ಏನ? ಕುಡಿದ್ ಬಂದ್ ಬಡ್ದಿರ್ತಿ ಅದಕ್ಕ ಹೋಗಿರ್ತಾಳ ಆಕಿ. ಏನ ಮರಯ್ಯ ಕಮ್ಮನ್ ಸಂಸಾರ ಐತಿ, ಮಾಡ್ಕೊಂಡ್ ತಿನ್ನಕ್ ಬರಂಗಿಲ್ಲ. 2 ದಿನಕ್ಕೊಮ್ಮೆ ಗೌಡನ್ ಅಂತ ನ್ಯಾಯಕ್ ಬರ್ತಿ. ಅವನೇ ಊರಾಗಿಲ್ಲ, ಅದ್ನೇ ಫೋನ್ ಹಚ್ಕೊಂಡ್ ನಿಂತಿದ್ ನೋಡ. ಬೇಷನಕ್ ಬಂದಂಗ ಆತಪ್ಪಿಲ್ಲಿ. ಗೌಡ್ರ ಅಂದ್ರ ಎಲ್ಲಿ ಹೋಗ್ಯಾರ ಈಗ? ಅವ ಬ್ಯಾರೆ ಊರಿಗ್ ಹೋಗ್ಯಾರ. ಈಗ ಬಂದಿಲ್ಲ ಅನ್ರಂಗಾರ? ಅವ್ರಿಗೆ ಫೋನ್ ಹಚ್ಚಾತಿ ನೋಡಿ. ಏನ ಬ್ಯಾಟ್ರಿ ಲೋ ಆಗಿದ್ ಕಾಣಿಸ್ತೈತಿ, ಸ್ವಿಚ್ ಆಫ್ ಹೇಳಾತೈತಿ. ಆತ್ ನೋಡಿ ನಮ್ ಸಂಸಾರ ಹಳ್ಳನ ಹಿಡ್ದು ಹೋತು. ಅಲ್ಲೋ ತಿಳಂಗಿಲ್ಲ, ಬಂಗಾರ ಅಂತ ಹೆಂಟದ ಮಾಡ್ಕೊಂಡ್ ತಿನ್ನಕ್ ಬರೋದಿಲ್ಲ. ಚೊಲೋತ್ನ್ಯಾಗ ಇದ್ದೀರಿ, ಸುಮ್ನೆ ಸೆಟಂದ್ ಹೋಗ್ಬಿಟ್ಟ. ಸಟ್ಕೊಂಡ್ ಯಾಕೆ ಹೋಗ್ತಾಳ? ನೀ ಬಡ್ದಿರ್ತಿ ಅದಕ್ಕ ಹೋಗಿರ್ತಾಳ. ನಿಂದೇನ್ ಹೊಸದನ ನ್ಯಾಯ ಇದು? 2 ದಿನಕ್ಕೊಮ್ಮೆ ಬಂದೇ ಬರ್ತಿ. ಕರೆ ಬಿಡ್ರಿ, ನೀವ್ ಹೇಳದ ಬರಬ್ಬರಿ ಐತಿ. ಏನ್ ಮಾಡ್ತಿರು ನಮ್ ಜಲಮ ಹುಟ್ಟದ ಹಂಗ ಹುಟ್ಟು ಬಿಟ್ಟೈತಿ ನೋಡ್ರು. ಎಷ್ಟ್ ಬೇದ್ರು ಕೆಟ್ಟ ಬಂಡ್ ಜಲ ಮನ್ಸಿಬಿಟ್ಟೈತಿ. ಈಗ ಅಂದ್ರ ಗೌಡ್ರು ಬಂದಿಲ್ಲ ಅಂದಂಗ ಆತ್ರಿ. ಇಲ್ಲ, ಊರಿಗ್ ಹೋಗ್ಯಾರ ಅವ್ರ. ನಾವೇನು ಬಂದಿದ್ವಿ ಕೆಲಸ ಅಲ್ಲಿಲ್ರಿ ಗೌಡ್ಸೇನಾರಂಗಾರ. ಏನ್ ಹೊಲ್ದ ಕಡೆ ಬಂದಿದ್ರಿ ಏನ್ರಿ? ಹಿಂಗ ಬಂದಿದ್ನ. ಆಯ್ತಾಯ್ತು ಬರ್ತೀನಿ ತೋರಿ ಗೌಡ್ಸೇನಾರ. ನಾನ ಹೋಬಾ ನೋಡಿ ಖಾಲಿ ಆತಪ್ಪ ಬಂದ್ರಿ. ಅಲ್ಲ ಈ ಮಲ್ಯಾಗ 2 ಮಕ್ಳಾದ್ರುನು ಇನ್ನ ಹೆಂಡತಿ ಮೇಲೆ 2 ಜೀವ ಅದಾನ. ಹೋಗ್ಯಾಳಂದ್ರ ಓಡ್ಕೋತ್ ಹೋಗಿ ಕರ್ಕೊಂಡ್ ಬರ್ತೀನಂತಾನ. ನನ್ ಗಂಡ ಬಿಟ್ಟು ಹೋಗಿ ಎಷ್ಟೋ ದಿನ ಆಯ್ತ. ಒಟ್ಟ ಫೋನ್ ಹಚ್ಚುದಿಲ್ಲ, ನನ್ ಜೋಡಿ ಮಾತಾಡೋದಿಲ್ಲ. ಹಿಂಗಾದ್ರ ಹೆಂಗ? ರಾಮೇ ಬೇರೆ ಹಂಗಂದ್ ಹೋದ, ಮಕ್ಳಾಗಿಲ್ರಿ ಅಂತೇಳಿ. ನನ್ ಗಂಡನ್ ನಂಬ್ಕೊಂಡ್ ಕೂತ್ರ ಏನು ಕೆಲಸ ಆಗುದಿಲ್ಲ. ಇದಕ್ಕ ನಾನೇ ಏನಾರ ತಲೆ ಓಡಿಸ್ಬೇಕ. ಮಲ್ಯ, ಓರಿ ಗೌಡ್ಸೇನಾರ, ನಿನ್ ಕಡೆ ಸ್ವಲ್ಪ ಕೆಲ್ಸ ಐತಿ, ಬಾ ಇಲ್ಲಿ.
ಆಯ್ತಾಯ್ತು ಬಂದ್ ತಡ್ರಿ. ಯಾಕ್ರಿ ಗೌಡ್ಸೇನ ಕರೆದ್ರಲ್ಲ? ಅಲ್ಲೋ ಮಲ್ಯ, ಮತ್ತ ನಿನ್ ಹೆಂಡತಿ ಜಗಳಾಡ್ ಹೋದ್ರ ಬಿಟ್ ಬಿಡ್ಬೇಕಲ್ಲ. ಹೆಂಗಿದ್ರು ಕುಡ್ಕೋತ ಅಡ್ಡಾಡ್ತಿ, ಮತ್ತೆ ಹೆಂಡತಿ ಎದಕ್ ಬೇಕ? ಹಂಗಂದ್ರಿ ಹಂಗ್ರಿ ಗೌಡ್ಸೇನರ. ಈಗ ಕುಡ್ದಾಗ ಒಂದ್ ತಿಪ್ಲ್ರಿ, ಕುಡಿಲಾರ್ದಾಗ ಒಂದ್ ತಿಪ್ಲ. ಏನ ನಿಷೇಧಾಗ ಏನ ಆಯ ಬಿಡ್ತೀರಿ. ಅವಾಗ ನಿಷೇಧಾಗ ಹೆಂಗಿರ್ತೀವ ಅದ ದಾರಿ ತೋರ್ಸಂಗ. ಮತ್ತೆ ಕುಡಿಲಾರ್ದಾಗ ಮತ್ತೆ ಹೆಂಡತಿ ಕಡೆ ಜಾಸ್ತಿ ಆಗದಲ್ರಿ ಅದು. ಅಂದ್ರ ಒಟ್ಟ ಹೆಂಡತಿ ಬೇಕ. ಬೇಕ್ರಿ ಗೌಡ್ಸೇನರ. ಎಂತ ಮಾತಂತ್ರಿ, ನಮ್ಗೆ ವಯಸ್ಸಾಗೈತ್ರಿ, ನಾವೇ ಮುದುಕ್ರಿ. ಹೆಂಗ್ ಹೇಳಿದ್ರಿ ನಿಮ್ಗೆ ಏನ್ ತಿರ್ಲ ಅಂದ್ರ ನಿದ್ದೆ ಬರಂಗಿಲ್ರಿ ನಮ್ಗೂ. ಹೌದನ? ಹಂಗಂದ್ರ ನೋಡ, ನಿನ್ ಹೆಂಡತಿ ಬರುತ್ತನ ನಾ ಜೋಡ್ ಹಾಕಿ ನಿನಗ. ಹಂಗಲ್ರಿ ಗೌಡ್ಸೇನ, ನಾನು ಉಣ್ಣಾಕ ತಿನ್ನಾಕ ಹೇಳಕತ್ತಿಲ್ರಿ. ಮುಂದೆ ಹೆಂಗ್ ಹೇಳದಂತಿ ನಾನು. ನಮ್ ತಿಪ್ಲು ಇರ್ತವ್ರಿ, ನಿಮ್ಗೆ ಅರ್ಥ ಆಗಂಗಿಲ್ರಿ ಅವೆಲ್ಲ. ನಾನು ಉಣ್ಣಾಕ ತಿನ್ನಾಕ ಹೇಳಾತಿಲ್ಲೋ. ನಾ ಏನ್ ಅರಿದ್ ಮಳ್ಳದಿನ? ನಾನು ಸಂಸಾರ ಮಾಡ್ಬೇಕಿನದೀನಿ. ನೀ ಏನ್ ವಿಚಾರ ಮಾಡತ್ತಿಲ್ಲ ಅದ್ರ ಬಗ್ಗೆನೇ ಹೇಳಾತೀನಿ. ಏನ್ ಮಾತಾಡಿಗತ್ತೀರಿ ಗೌಡ್ಸೇನರ? ನೋಡ್ ಮಲ್ಯ, ನನ್ ಗಂಡ ಹೋಗಿ ಎಷ್ಟೋ ದಿನ ಆಯ್ತ. ನನ್ ಕಡೆ ತಿರುಗು ನೋಡುದಿಲ್ಲವ. ಮತ್ತ ನೀ ಯಾವ ಪರಿಸ್ಥಿತಿ ಒಳಗದಿಲ್ಲ, ನಾನು ಅದೇ ಪರಿಸ್ಥಿತಿ ಒಳಗದೀನಿ. ನಿನ್ ಹೆಂಡತಿನೂ ಇಲ್ಲ, ನನ್ ಗಂಡು ಇಲ್ಲ. ಈಗ ನಾವಿಬ್ರು ಯಾಕೆ ಜೋಡ್ ಆಗ್ಬಾರ್ದು? ನೋಡ್ರಿ ಗೌಡ್ಸೇನರ, ಮತ್ ಹಿಂದಡೆಗ ಏನೋ ಅಂತಾರಲ್ಲ, ಹಂಗ ಆದಿತ್ತಂತೀನಿ. ಏನೂ ಆಗುದಿಲ್ಲ, ಒಟ್ಟು ವಿಚಾರ ಮಾಡಕ್ ಹೋಗ್ಬೇಡ. ನಾ ಎಲ್ಲಾ ಸಂಭಾಳ್ಸ್ಕೊಂತೀನಿ. ನೋಡು, ಈಗ ನನಗ ಸ್ವಲ್ಪ ಕೆಲ್ಸ ಐತಿ. ಸಂಜೆ ಮುಂದ ಹೊಲದ ಕಡೆ ಬಾ, ನಾ ನಡಿತೀನಿ. ಆಯ್ತು ರೀ ಗೌಡ್ಸೇನರ. ಈ ಮಲ್ಯಾಗ ಬಾ ಅಂದು ಎಷ್ಟೊತ್ತಾಯ್ತು, ನನ್ ಮಾತಿ ಕಿಮ್ಮತ್ತಿಲ್ಲ. ಎಷ್ಟೊತ್ ಕಾಯ್ಸಾತ ನೋಡ್ ನನ್ನ. ಮಲ್ಯ ಬರಂಗಿಲ್ಲ ತನ್ಕೊಂಡಿದ್ದೆ, ಬಂದೇ ಬಿಟ್ನಲ್ಲ. ಅಲ್ಲೋ, ಎಷ್ಟೊತ್ತಾಯ್ತು ಕಾಯತಿ ನಾನು. ಇಷ್ಟೊತ್ ಯಾಕೆ ಮಾಡ್ದಿ? ಹಂಗಲ್ರಿ ಗೌಡ್ಸೇನರ, ಮತ್ ನೀವು ಏನೇನ್ ಅಂದ್ ಬಿಟ್ರಲ್ಲ, ಯೋಚನೆ ಮಾಡ್ಕೊಂತ ಕುಂತಿದ್ರಿ. ನಾ ಬಂದ್ ಎಷ್ಟೊತ್ತಾಯ್ತು ಗೊತ್ತನ? ಅದ್ರಾಗ ಏನೈತಿ ಯೋಚನೆ ಮಾಡೋದಂತದ? ವಿಚಾರ ಮಾಡ್ಬೇಕಾತ್ರಿ. ಎಷ್ಟಾದ್ರೂ ದೊಡ್ಡವರಕ್ಕಾರ. ಮತ್ತೆ ಈ ವಿಷಯದಾಗ ಯಾವ ದೊಡ್ಡವರು ಯಾವ ಸಣ್ಣವರು? ಇನ್ನು ನನ್ ಜಾಸ್ತಿ ಹೊತ್ತು ಕಾಯಿಸ್ಬೇಡ ಮಲ್ಯ. ಆಸೆಯನ್ನು ಕುದುರಿ ನನ್ ಮನಸ್ನಾಗ ಜಿಗದಾಡ ಆತೈತಿ. ಬಾ, ನನ್ನ ಆಸೆ ತೀರ್ಸ. ಮಲ್ಯ, ನಾಳೆ ಇದೇ ಟೈಮಿಗೆ ಬಂದ್ಬಿಡು. ನೀವ್ ಬರ್ರಾಗ ನಿಮ್ಗಿಂತ ಮೊದಲ ಬಂದ್ ನಿಂತಿರ್ತೀನಿ ತೋರಿ ನಾಳೆ ನಾನು. ಆಯ್ತಾಯ್ತು, ನೀ ಹೋಗು, ನಂಗೊಂದ್ ಸ್ವಲ್ಪ ಕೆಲ್ಸ ಐತಿ, ಮುಗಿಸ್ಕೊಂಡ್ ಬರ್ತೀನಿ. ಆಯ್ತು, ಮುಗಿಸ್ಕೊಂಬರ್ರಿ ಹಂಗಾರ. ಟಾಟಾ, ಬಾಯ್. ಇಷ್ಟ ದಿನ ಕೈಯಾಗ ಬೆಣ್ಣೆ ಇಟ್ಕೊಂಡ ತುಪ್ಪಕ್ಕ ಊರ್ ತುಂಬಾ ಹುಡ್ಕಾಡತ್ತಿದ್ದನ. ಮಲ್ಯಾನ ಜೋಡ್ ಮಾಡ್ಕೊಂಡಿದ್ದೆ ಚಲೋ ಆಯ್ತ. ಇಲ್ಲ ಅಂದ್ರ ಗೌಡ್ ಬರುತನ ಉಪವಾಸ ಬೀಳೋದಾಗಿತ್ತ. ಗೌಡ್ ಬಂದರೆ ಏನ್ ಮಾಡಾವದಾನ, ಅವನ್ ಕೈಲಿ ಏನ್ ನಿಕ್ತೈತಿ? ಇಲ್ಲ, ನಾ ಮಾಡಿದ್ದೆ ಬರೋಬ್ಬರಿ ಐತಿ. ಅಬ್ಬಾ, ಹಿಂಗ ನಡ್ದೈತೇನ ಇದೆ? ಗೌಡಿಲ್ಲ ಅಂತಂದು ಮಲ್ಯನ್ ಜೊತೆಗೆ ಒಂದ್ ತಾಸ ಕಬ್ನ್ಯಾಗ ಹೋಗ್ಕಂದು ಗುದ್ಮುರ್ಗಿ ನಡ್ಸ್ಯಾಳ. ಹಿಂಗಾದ್ರ ಮಾತ್ ಕೇಳಲ್ಲ. ಈಗ ಹೆಂಗ ಸಿಕ್ಕಿದ್ದ ಚಾನ್ಸ್ ಬುಡಬಾರ್ದಲ್ಲೇ ರಾಮೇ ಇದ್ನ. ಈ ಬಿಟ್ರ ನನ್ನಂತ ಉಸ್ಕೊಳ ಮಗನ ಯಾರಿಲ್ಲ. ಗೌಡ್ಸೇನಿ ಐತ್ ತಡ್, ನಿನಗ ಬಂದ್ ನೋಡ. ಈಗ ಹುಡುಗ ಇನ್ನೊಂದ್ 4 ದಿನ ಇದ್ ಬಾತ್ ಫೋನ್ ಹಚ್ಚಾತೀನಿ. ನೀವ ಫೋನೇ ತೆಗ್ಯಾಕ್ ರೆಡಿ ಇಲ್ಲ, ಸ್ವಿಚ್ ಆಫೇ ತೆಗ್ಯಾಕ್ ರೆಡಿ ಇಲ್ಲ. ಹೋದ್ರ ಹೊಕ್ಕೊತ್ ಹೊಲ್ಬಿಡೆ. ಹಾ, ಗೌಡ ನನಗೆ ಹೇಳಾರ್ದೆ ಬನ್ನ. ಏ ರಾಮ್ಯ, ಹೆಂಗೈತ್ ಮೈಗೆ? ಮೈಯಾಗ ಹೆಂಗೆಂಗೋ ಆಕೈತಿ ಗೌಡ್ಸೇನಿ, ಅದ್ಕ ಬಂದೆ. ಏನ್ ನಿನ್ ಮಾತಿನ ಅರ್ಥ? ಅಂದ್ರ ನೀವ್ ಇಷ್ಟೊತ್ತಿನ ಒಳಗ್ ಹೋಗ್ಕಂದು ಗುದ್ಮುರ್ಗಿ ಆಟ ನಾನೆಲ್ಲಾ ನೋಡಿನಿ. ನಿನ್ ಬಿಟ್ರ ನನ್ನಂತ ಉಸ್ಕೊಳ ಮಗ ಯಾರು ಇಲ್ಲ. ಈಗ ಆ ಮಲ್ಯನ್ ಜೊತೆಗೆ ಏನ್ ಮಾಡಿದ್ ನೀನು, ಅದ್ನೇ ನನ್ ಜೊತೆಗೂ ಮಾಡ್ಬೇಕು. ಏನ್ ಮಾತಾಡತ್ತೀಯೋ ರಮ್ಯಾ? ಆ ಮಲ್ಯನ್ ಜೋಡಿ ನಾ ಇಷ್ಟಪಟ್ಟು ಕೂಡಿದ್ದ. ಯಾಕಂದ್ರ ಅವನ್ ಮ್ಯಾಲ ನಾನ ಮನಸ್ ಮಾಡೀನಿ. ನಿನ್ನ ಮಾರಿ ನೋಡ್ಕೋ, ನಿನ್ನ ಅವತಾರ ನೋಡ್ಕೋ. ಯಾವ ಬಾಯಿಲೆ ಹೊಲಸ್ತನ ಮಾತಾಡತ್ತೀನಿ? ಗೌಡ್ಸೇನಿ,
ಆ ಮಲ್ಯನ್ ಜೊತೆ ಗುದ್ದುಮುರುಗಿ ಮಾಡೋದು ನಾನೆಲ್ಲ ನೋಡಿನಿ. ಅವನ್ ಜೊತೆಗೆ ಮಾಡ್ಬೇಕಾದ್ರ ನಿನ್ಗ ಅಸಹ್ಯ ಅನ್ಸ್ಲಿಲ್ಲ, ಅದೇ ನನ್ ಜೊತೆಗೆ ಮಾಡ್ಬೇಕಾದ್ರ ನಿನ್ಗ ಅಷ್ಟ ಅಸಹ್ಯ ಅನ್ಸತ್ತ. ನಡಿ ಹೋಗೋಣ. ಏಯ್ ಬಿಡ್ ನನ್ನ. ನಿಂಗೆ ಹೆಂಗ್ ಹೇಳಿ ನಾನು, ನಿನ್ನ ಕೊಂಡ್ರನ ಮೈ ಎಲ್ಲ ಉರಿ ಆತೈತಿ. ಎಂತ ಮನುಷ್ಯನೋ ನೀನು. ನಾ ಅವನ್ನ ಇಷ್ಟಪಟ್ಟು ಹೋಗಿರೋದ. ಗೌಡ್ಸೇನಿ, ನಾನು ನಿನ್ನ ಇಷ್ಟಪಟ್ಟು ಬಂದಿರೋದು. ನೋಡ, ನೀನ್ ನನಗ್ ಇಷ್ಟ ಇಲ್ಲ. ಮಾತ್ನಾಗ ತಿಳ್ಕೊಂಡು ತಿಳ್ಕೊ, ಇಲ್ಲ ಅಂದ್ರ ಗೌಡ್ ಬರ್ತಾನ. ಅವನ್ ಕಡೆ ಏನ್ ಮಾಡಿಸ್ಬೇಕು ನನಗೆಲ್ಲ ಗೊತ್ತೈತಿ. ಗೌಡ್ಸೇನಿ, ಗೌಡ ಬರ್ಲಿ ಅವ್ರ ಅಪ್ಪ ಬರ್ಲಿ, ನೀವ್ ಮಾಡಿದ್ದೆಲ್ಲ ನಾ ವಿಡಿಯೋ ಮಾಡಿರ್ತೀನಿ. ಅದ್ನೇನನ್ ತೋರ್ಸಿದ್ರ ನಿನ್ನ ಅವನ್ನ ಸಣ್ಣಗೆ ಕಡಿತೇನ ಗೌಡ. ಈ ನೀವ್ ಬರ್ತೀಯೋ ಇಲ್ಲಂದ್ರ ಊರೊಳಗ್ ಹೋಗಿ ಎಲ್ಲಾರನ್ನ ಕಲ್ಸ್ಬೇಕಾಗತ್ತ. ನೋಡು, ಇದ್ರ ಮೇಲೆ ನಿನ್ನಿಷ್ಟ. ರಾಮು, ನಿನ್ ಕಾಲಿಗೆ ಬೀಳ್ತೀನ್ಪ. ಹಂಗೆಲ್ಲ ಮಾಡಕ್ ಹೋಗ್ಬೇಡ. ನಾ ಈ ಊರಿಗೆ ಗೌಡ್ತಿ. ನೀ ಹಿಂಗೆಲ್ಲ ಮಾಡಿದ್ರ ನನ್ ಮಾನ ಮರ್ಯಾದೆ ಏನಾಗ್ಬೇಕ? ಗೌಡ್ಸೇನಿ, ನೀವ್ ಇಷ್ಟಂತೇನ ಮಾಡಿದ್ದು ನೋಡಿ ನನ್ಗೆಲ್ಲ ತಲೆ ಕೆಟ್ಟೈತಿ. ಈಗ ನನ್ಗ ನೀವ್ ಬೇಕಂದ್ರ ಬೇಕು. ನಡಿ ಒಳಗೋ. ರಾಮು, ಇಲ್ಲ, ಹಿಂಗಾದ್ರ ನನ್ನ ಇವತ್ತು ಒಟ್ಟ ಬಿಡಂಗಿಲ್ಲ. ನನಗೆ ಏನಾರ ಹೇಳಿ ಇಲ್ಲಿಗೆ ಕಳ್ಸಬೇಕ ಮುಂದಿನ ಮುಂದೆ. ರಾಮು, ಇಲ್ವಾ ಇಲ್ಲೇ ನೋಡು, ನಾನು ಈಗ ಹೇಳ್ದಂಗೆ ಕೇಳಕ್ಕೆಲ್ಲ ರೆಡಿ ಇದೀನಿ. ಆದ್ರೆ ಈ ಸದ್ಯ ನನಗಾಗುದಿಲ್ಲ. ಯಾಕಂದ್ರೆ ನಿನ್ ಕಣ್ಣಾರ ನೀನೇ ನೋಡಿದಿ ಇಲ್ಲೇನಾಗಿದತ್ತ. ಅದಕ್ಕ ನನ್ನ ಅರ್ಥ ಮಾಡ್ಕೊ. ನಾನು ನಿನ್ಗ ಆಮೇಲೆ ಬಂದು ಸಿಗ್ತೀನಿ. ನೀ ಹೇಳ್ದಂಗೆಲ್ಲ ಕೇಳ್ತೀನಿ, ಆಯ್ತು? ನೋಡ್ಕೊಡ್ಸೇನಿ, ಸಿಕ್ಕಿದ ಚಾನ್ಸ್ ನಾ ಬಿಡಕ್ ರೆಡಿ ಇಲ್ಲ. ಆಮೇಲೆ ನೀ ಬರ್ತಿದ್ದೆ ಅಂತ ನಾ ಏನ್ ಗ್ಯಾರಂಟಿ ಇಡ್ಬೇಕು? ಇಂಥ ಒಳ್ಳೆ ಅವಕಾಶ ಬಿಟ್ಟು ಕೊಟ್ರ ನನ್ನಂತ ಮಳ್ಳ ಯಾರು ಇಲ್ಲ. ರಾಮು, ನಾ ಅಕಸ್ಮಾತ್ ಬಂದಿಲ್ಲ ಅಂದ್ರ ಈಗ ಅಂತಕ ಪ್ರೂಫೇ ಐತ್ಲಾ. ನೀನು ಎಲ್ಲಿ ಪಬ್ಲಿಕ್ ಮಾಡ್ತಿ ಮಾಡ, ನನ್ ಮರದ ಎಲ್ಲ ಕಳಿ. ಆದ್ರೆ ನಾ ಬಂದೇ ಬರ್ತೀನಿ, ನನ್ ನಂಬು. ಆಯ್ತು ಗೌಡ್ಸೇನಿ, ಇಷ್ಟೆಲ್ಲ ಹೇಳ್ತಿದ್ದೆ ಅಂದ್ಮೇಲೆ ನಾನ್ ನಿನ್ ನಂಬುತ್ನ. ಆದ್ರ ಆಕಸ್ಮಿಕ ನಾಳೆ ಬರ್ಲಿಲ್ಲ ಅಂದ್ರ ಇಲ್ಲ ರಾಮು, ನಾ ಬಂದೇ ಬರ್ತೀನಿ. ನೋಡು, ನಾಳೆ 6:00 ನಾ ಸಿಗ್ತೀನಿ ನಿನಗ. ಹೌದಾ? ಹಾಗಾದ್ರೆ ನಾಳೆ 5:30 ನಾ ಇಲ್ಲಿ ಇರ್ತೀನಿ. ನಾಳೆ ಏನಾದ್ರೂ ಬಂದಿಲ್ಲ ಅಂದಿ ಗೊತ್ತಲ್ಲ, ಇಡೀ ಊರವ್ರ ಮುಂದ ನಿಂದ ಗುದುಮುರಿಗೆ ಆಟ ತೋರಿಸ್ತೀನಿ. ಆಯ್ತಾಯ್ತು, ಅದ್ನೆಲ್ಲ ನಂಗೆ ತೋರ್ಸಕ್ ಹೋಗ್ಬೇಡ. ನಂಗೆ ನೋಡಕ್ಕೂ ಆಗುದಿಲ್ಲ. ಸರಿ, ನಾ ಹೋಗ್ಬರ್ತೀನಿ. ಸರಿ, ಹೋಗೋಗ ಗಡ್ಸೇನಿ, ಹೋಗೋಗ. ರಾಮ್ಯ, ಅಂತ ನಿನ್ ಪಾಲಿಗೆ ಅದೃಷ್ಟ ಲಕ್ಷ್ಮಿ ಬಂತೆ. ಆ ಗೊಡ್ಸೇನಿ ಇಷ್ಟು ದಿನ ಕುರ್ಚಿ ಮೇಲೆ ಕುಂದ್ರದ್ ನೋಡಿ ಸಂತೋಷ ಪಡುತ್ತಿದ್ವಿ. ಆದ್ರೆ ಈಗ ಅಬ್ಬಾ, ಮುಂದಿನ ನೆನ್ಸ್ಕೊಂಡ್ರ ಬಾಯಾಗೆಲ್ಲ ಜೊಲ್ ಬರ್ತ. ನಾಳೆಗೆ ಇವತ್ತು ಊಟ ಬೇಡ, ಏನು ಬೇಡ. ಟೈಮ್ ಯಾವಾಗ 5:30 ಆಗತ್ತಂತ ಕಾಯ್ಕೊಂತ ಕುಂದ್ರತ್ನ. ಮನೆಗೆ ಹೋಗಿ ಊಟನೂ ಮಾಡಲ್ಲ, ಬರೀ ಟೈಮನ್ನು ನೋಡ್ಕೊಂತ ಇರ್ತ ನಾನು. ಈ ರಾಮೇ ಒಬ್ಬ ಎಲ್ಲ ನೋಡ್ಬಿಟ್ಟನ. ನೋಡುದಲ್ದೆ ಮೊಬೈಲ್ನಾಗ ವಿಡಿಯೋ ಬೇರೆ ಮಾಡ್ಕೊಂಡನ. ಈಗ ನೋಡಿದ್ರೆ ಎಲ್ಲ ಕಡೆ ತೋರಿಸ್ತೀನಿ, ಎಲ್ಲ ಕಡೆ ವೈರಲ್ ಮಾಡ್ತೀನಿ ಅನ್ನತಾನ. ಹೆಂಗ್ ಮಾಡೋದು? ಈ ವಿಷಯ ನನ್ನ ಗಂಡಗೇನ್ರ ಗೊತ್ತಾದ್ರ ಇದೆಲ್ಲ ಹಾಳೆ. ನನ್ನ ಮನ್ಯಾಗೆ ಇಟ್ಕೊಳಂಗಿಲ್ಲವ. ಇಲ್ಲ, ಏನ್ ಮಾಡ್ಬೇಕು ಇದಕ್ಕ? ಮಲ್ಯ ಅದನ್ಲ, ಅವನ ಜೊತೆ ಮಾತಾಡಿದ್ರ ಏನಾರ ಒಂದು ಪರಿಹಾರ ಸಿಗ್ಬೋದ. ಅಷ್ಟ ಮಾಡ್ತೀನಿ. ಏನಿತ್ತು ಗೌಡ್ಸೇನಿ, ಮಾತಾಡ್ಬೇಕಂತ ಕರ್ಸ್ಯಂದ ಈ ನಮ್ಮನೆ ಟೆನ್ಷನ್ದಾಗ ಅದಾಳಲ್ಲ. ಗೌಡ್ಸೇನಿ, ಏನ್ ಮಾತಾಡಕಂತ ಕರ್ಸಿಯರ್ 1 ತಾಸ ಆತ, ಏನೋ ಮಾತಾಡ್ಲಾರ್ದಂಗ ಏನೋ ಸೀರಿ ಇದ್ರ ಮಾಡ್ಕೊಂತ ನಿಂತಿಯಲ್ಲ, ಏನು? ನನ್ನ ಟೆನ್ಷನ್ ನಿನಗೇನು ಹೇಳಿ? ಆ ರಾಮೇ ಅದನ್ಲ. ರಾಮ್ಯ ಅಂದ್ರ
ಅದೇ ನಮ್ ತೋಟ ಕೆಲ್ಸಕ್ ಬರೋದಿಲ್ಲನೆ. ಹಾ ಹೌದ ನಿಮ್ ಹೊಲ್ದಾಗ ನೀರ್ ಪಾರ್ ಕಟ್ತದ ಆರಾಮ ಆರಾಮೇನೆ. ಏನಾತಿದೆ ಅದು ಏನಾಗಿದ್ ಗೊತ್ತೇನ, ಮೊನ್ನೆ ನಾನು ನೀನು ಅಲ್ಲಿ ಕಬ್ನಾಗ ಹೋಗಿದ್ದೇವಲ್ಲ, ಅವ ಅದನ್ನ ನೋಡದಷ್ಟೇ ಅಲ್ಲ, ಎಲ್ಲಾ ವಿಡಿಯೋನು ಮಾಡ್ಕೊಂಡನ. ಮಾಡ್ಕೊಂಡು ನನಗೀಗ ಬ್ಲಾಕ್ ಮೇಲ್ ಮಾಡಾತಾನ. ಅವ ಹೇಳ್ದಂಗೆಲ್ಲ ಕೇಳ್ಬೇಕಂತ. ಹೇಳ್ದಂಗ್ ಕೇಳುದಂದ್ರ ನಿನ್ ಜೊತೆ ಏನ್ ಮಾಡಿಲ್ಲ ಅವನ್ ಜೊತೆನು ಅದ್ನೇ ಮಾಡ್ಬೇಕತ್ತ. ಅವಾಗ ಸುಮ್ಮಿರ್ತಾನತ್ತ, ಇಲ್ಲ ಅಂದ್ರ ಆ ವಿಡಿಯೋ ತಗೊಂಡೋಗಿ ಎಲ್ಲಾ ಕಡೆ ಪಬ್ಲಿಕ್ ಮಾಡ್ತಾನತ್ತ. ಈಗ ಏನ್ ಮಾಡುದು? ಹಿಂಗತನಿದ ರಾಮ್ಯ ನೋಡು, ನಿಮ್ ಕೈಯ ದುಡ್ದಗಾರಿ ಇವತ್ತು ನಿನ್ನ ಮೇಲೆ ಮನಸ್ಸು ಮಾಡ್ಯಾನಂದ್ರ ಅವ ಸಿಕ್ಕಿರೋ ಟೈಮ್ನ ಕರೆಕ್ಟ್ ಉಪಯೋಗಿಸ್ಬಿಡಕಂದ್ಗಾರಿ ಏನೋ ಒಂದು ಯೋಚನೆ ಮಾಡ್ಯಾನ. ನಿನ್ನ ಕೈಯಾಗಿದ್ದ ಆಳ ಇವತ್ತು ನಿನ್ ಮೇಲೆ ಹಿಂಗತೆ ನೋಡಕ್ ನಿಂತಾನಂದ್ರ ವಿಚಾರ ಮಾಡ್ಬೇಕಾದ. ವಿಚಾರ ಮಾಡಕ ಟೈಮ್ ಇಲ್ಲ, ಈಗ ಅರ್ಜೆಂಟ್ ಹೋಗ್ಬೇಕ್ ನಾನ. ಹೋಗಂತೆ ಕೌಶನಿ ರಮ್ಯಾ ನಿಮ್ ಕೈಯಾಗಿದ್ಗಾರೆ ದಾರಿ ತಪ್ಪಿ ಕೆಲಸ ಮಾಡಕತ್ತಾನವ. ಅವನ ಹಂಗದಾನಂದ್ರ ಮತ್ತೆ ನಾವ್ಯಾಕೆ ಸುಮ್ಮಿರೋದು? ನಾವು ದಾರಿ ತಪ್ಪಿ ಕೆಲಸ ಮಾಡಿರ ಆತಲ್ಲ. ಅಂದ್ರ ನಿನ್ ಮಾತಿನ ಅರ್ಥ? ನಾ ಹೇಳ್ದಂಗ ಮಾಡ್ತೀನಿ ಅಂದ್ರೆ ಹೇಳ್ತೀನಿ ನಾನು. ನೀ ಹೇಳು. ಇದು ಎಲ್ಲ ಬರೋಬ್ಬರಿ ಐಡಿಯಾನೇ ಐತಿ. ನಾವ್ ನಂತಕ್ ಹೋಗುದು ಅವಶ್ಯಕತೆ ಇಲ್ಲ, ಮತ್ತ ನನ್ ವಿಡಿಯೋನು ಪಬ್ಲಿಕ್ ಆಗಲ್ಲ. ಇದೇ ಐಡಿಯಾ ಬರೋಬ್ಬರಿ ಐತಿ. ಆದ್ರೆ ಈಗ ನಿನ್ನ ಕಾಯ್ಕೊಂತ ಕುಂತಿರ್ತಾನವ. ಹೌದು. ಮೊದಲ ಅಂತಲ್ಲಿ ಹೋದ್ ನೀನೀಗ ಹೋಗ್ಯಾರಿ ಮುಂದಿನ ದಾರಿ ಐತಲ್ಲ, ತಿಳ್ಕೊಂಡೆ ಬಿಡುನ. ಆಯ್ತಾ, ಹೋಗ್ ಬರ್ತೀನ. ನಡಿ ಹಂಗಾರ ಕಾಯ್ತಿರ್ತ ನಡಿಯವ. ರಾಮ್ಯ ಇಂಥ ಪರಿ ಗಮಸ್ತಲ್ಲಿ ಆ ಗೊಡ್ಸೇನಿ ಅಷ್ಟ್ ದೂರ ಇದ್ದಕ್ಕೆ ಓಡಿ ಬಂದು ತೆಕ್ ಬಡ್ಕಂದ್ರನ ನಾವು ಬಿಡ್ಸಿದ್ರನ್ನ ಆಕಿ ನಾನು ಬಿಡಲ್ಲ ನೋಡ್ಲೆ. ಅಂತ ಪರಿ ಗಮಸ್ತ ನಾನು ಇವತ್ತು. ಹೆಂಗೇನಾಗ್ಲಿ ಟೈಮ್ ಹಾಕಿ ಬಂತೆ, ಹೋಗಿ ಕುಂದ್ರಮ್ಮ ಇಲ್ಲಿ. ಈಗ ಬರ್ತಾವ ಗೊಡ್ಸೇನಿ, ನಾನು ನೋಡಿದ್ರೆ ಹಂಗ ಓಡಿ ಬಂದು ತೆಕ್ಕಿ ಬಿಡ್ಬೇಕು ನೋಡ. ಅಲ್ಲ ಆಮೆ ಬಂದು ಕುಂತು ಅರ್ಧ ತಾಸು ಮ್ಯಾಗ ಆತ. ಈ ಗೊಡ್ಸೇನಿ ನಂದಕಿ ಇನ್ನೂ ಬರೋವಳ. ಅದ್ರಾಗ ನಮ್ಮ ತಮ್ಮ ನೋಡಿದ್ರ ಕುಂತಲ್ಲಿ ಕುಂದ್ರವಲ್ಲ, ನಿಂತಲ್ಲಿ ನಿಂದ್ರವಲ್ಲ. ಎಷ್ಟಾರ ಹೇಳಕತ್ತೇನ. ಈ ಗೊಡ್ಸೇನಿ ಬಂದ್ಲ ಅಂದ್ರ ಕೈ ಸಿಕ್ಕ ನೋಡಪ್ಪ, ಏನ್ ಹೇಳಿ. ಅಲ್ಲೇ ಇವನು 5:53 ಆಯ್ತು ಟೈಮು. ಯಾರಕ್ಕೆ ಬರ್ತನಂದಳ, ಇನ್ನೂ ಒಂದು 10 ನಿಮಿಷ ನೋಡಮ್ಮ. ಈ ರಾಮೇನ ನಾನು ಏನೋ ಅನ್ಕೊಂಡಿದ್ದೆ, ಪಾಪ ಅನಿಸ್ತಿತ್ತು ನೋಡಿದ್ರ. ಆದ್ರ ಅವ ಇಂಥ ನೀಚದನಂತ ಮನಸ್ನಾಗ ಅನ್ಕೊಂಡಿರ್ಲಿಲ್ಲ. ಈಗ ದಾರಿ ಕಾಯ್ತಿರ್ತಾನವ. ಇವನ್ ಮಾತು ಕೇಳ್ಬೇಕಂದ್ರ ನಾ ಇನ್ನೊಂದ್ ಸತಿ ಹುಟ್ಟಿ ಬರ್ಬೇಕ. ಆದ್ರ ಇವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕಲ್ಲ, ಕಲಿಸ್ತೇನೆ. ಅಲ್ಲ ರಾಮ್ಯ ಹೊಡೆದೆ ಅಲ್ಲ ಚಾನ್ಸ್. ಬಂದ್ಲೆಲ್ಲ ಗಡ್ಸೇನೆ ಏನಿಲ್ಲ, ಕೇಕ ಹೊಡೆದ್ ಬಿಡೋದು. ಅಯ್ಯೋ, ನಾ ಬರೋಕಿನ್ನ ಮೊದ್ಲೇ ಹಾಜರಾಗ ನೀವ. ಎಷ್ಟ್ ಅವಸರ ಇರ್ಬೇಡಿ ಇವನಿಗೆ. ಬಾ ಗಡ್ಸೇನಿ, ಎಷ್ಟೊತ್ತದ ಕಾಯದ. ಬಾ ನನ್ನ ತಡ್ಕನ್ನೋದ್ ಆಗವಲ್ತೆ. ಏ ತಡಿ ಸ್ವಲ್ಪ, ನೀನ್ ಹಂತಕ್ಕೆ ಬಂದಿನಿಲ್ಲ, ನಿನ್ ಸಂಬಂಧಕ್ ಬಂದಿನಿಲ್ಲ, ಇಟ್ಟ ಕಾನ್ಸರ್ ಮಾಡಾತಿದಿ. ನಾ ಬಂದ ಅರ್ಧ ತಾಸ ಆತ, ತಡ್ಕನ್ನೋದ್ ಆಗವಲ್ತೆ. ಬಾ ಜಲ್ದಿ ಹೋಗಮ್ಮ. ಈಗ ನಾ ಬೇಕೋ ಬೇಡ ನಿನಗ? ಬೇಕು. ನಾ ಬೇಕಂದ್ರ ಕೇಳಿಲ್ಲ, ನಾ ಎಲ್ಲಿ ತನ ಬೇಕು ನಿನಗ? ಅಲ್ಲ ರಾಮ್ಯ, ಹೊಡೆದಿಲ್ಲ ಲಾಟ್ರಿ. ಗಡ್ಸೇನಿ ನೀ ಹಿಂಗ್ ಕೇಳಿದ್ರ ನಾ ಬಿಡತ್ ನಾನ. ನೀ ಸಾಯಲ್ ಮಟನು ನನಗ್ ಬೇಕು. ಹೌದಿಲ್ಲ? ಆದ್ರ ನಾನು ಕೂತ್ ವಿಚಾರ ಮಾಡಿದೆ,
ಅಲ್ಲಿ ಮಲ್ಲನ್ ಜೊತೆನೆ ಇರುದು, ಇಲ್ಲಿ ನಿನ್ ಜೊತೆನೆ ಇರುದು ಅದು ಸರಿ ಹೋಗುದಿಲ್ಲ. ನಾ ಒಬ್ಬನ ಜೊತೆ ಇದ್ದು ರೂಢಿ ನನಗ. ಅದಕ್ಕ ಮಲ್ಲನ್ ಬಿಟ್ಟ ನಿನ್ ಜೊತೆ ಇರ್ಬೇಕಂತ ಡಿಸೈಡ್ ಮಾಡೀನಿ. ಇದಕ್ ನೀ ಏನಂತಿ? ಅದಕ್ಕೇನಂತಿ, ನನ್ಗೂ ಒಪ್ಪಿಗೆ ಐತಿ. ಆದ್ರ ಆ ಮಲ್ಯನ್ ಜೊತೆಗೆ ನೋಡಿದ್ರ ನನ್ಗ ಹೊಟ್ಯಾಗ ಬೆಂಕಿ ಇಟ್ಟಂಗ ಆಗತ್ ನೋಡ. ಹೌದಿಲ್ಲ? ಹಂಗಂದ್ರ ನಿನ್ ಜೊತೆನೆ ಇರ್ಬೇಕಂದ್ರ ನಾನು ಕೆಲವೊಂದು ಕಂಡೀಷನ್ ಅದಾವ್. ಬಾ ಇಲ್ಲೇ ಹೇಳ್ತೀನಿ. ಗೊಡ್ಸೇನಿ, ಅದು ಏನೋ ಒಂದ್ ಮ್ಯಾಟ್ರಿ ಆಟ್ನಂತ ಕರ್ಕೊಂಡ್ ಬಂದ್ರಿ. ಏನ್ ಕಂಡೀಷನ್ ನಿಮ್ಮು? ಕಂಡೀಷನ್ ಅದಾವು, ಯಾಕೆ ಇಷ್ಟ ಅರ್ಜೆಂಟ್ ಮಾಡಾತಿ? ಹೇಳ್ತೀನಂದೆ ಇಲ್ಲ. ಬಾ ಇಲ್ಲಿ. ಏನ್ ಪಟ್ಟ ನಂಗೆ ಹೇಳ್ರಿ, ನನ್ಗ ತಡ್ಕನಕ್ ಆಗವಲ್ತು. ಇಲ್ಲಿ ಕೇಳು, ನಾ ಎಲ್ಲ ನಿನ್ ಜೋಡಿ ಇರಾಕ ಒಪ್ಪಿಗೆ ಐತಿ. ಹಾ, ಆದ್ರ ನೀ ಈ ವಿಷಯನ ಎಲ್ಲೂ ಪಬ್ಲಿಕ್ ಮಾಡ್ಬಾರ್ದ. ನಾ ನಿನ್ ಜೋಡಿ ಇರುದು ಬಹಳ ಸೀಕ್ರೆಟ್ ಆಗಿರ್ಬೇಕು. ಆಮೇಲೆ ಗೌಡಗ ಈ ವಿಷಯ ಡೌಟ್ ಬರಬಾರ್ದ. ಆಯ್ತಾನ? ಆಗ್ಲಿ. ಈ ವಿಷಯ ಅಲ್ಲೇ ಹೇಳ್ಬೋದಿತ್ತಲ್ಲ. ಬಾಬಾ ನನ್ಗ ತಡ್ಕನದ್ ಆಗವಲ್ತು. ಇನ್ನೊಂದ್ ಇಂಪಾರ್ಟೆಂಟ್ ವಿಷಯ ಐತಿ. ಏನದು? ಆ ಮಲ್ಯ ನನಗ ಕಾಡ್ಸಾತನ. ಅವನಿಗೆ ಏನ್ ಮಾಡ್ಬೇಕು ಅನ್ನೋದು ನೀನ ವಿಚಾರ ಮಾಡ್ಬೇಕ. ಆಯ್ತು ಗೊಡ್ಸೇನಿ, ನೀ ಇಷ್ಟೆಲ್ಲ ಹೇಳಿದ್ಮೇಲೆ ನನ್ ಮಗ ನಾಳೆ ಬೆಳಗ್ಗೆ ಸೂರ್ಯನ ಮುಖನ ನೋಡಲ್ಲ. ಅವನು ಉಸಿರಿಲ್ದಂಗ್ ಮಾಡಿಬಿಡತ್ನ. ಆಯ್ತು, ನೀ ಇಷ್ಟೆಲ್ಲ ಭರೋಸಾ ಕೊಟ್ಟಿಲ್ಲ, ನಾನು ನಿನ್ ನಂಬ್ತೀನಿ, ನೀ ಹೇಳ್ದಂಗೂ ಕೇಳ್ತೀನಿ. ಆದ್ರ ಅದಕ್ಕಿಂತ ಮೊದಲ ಸ್ವಲ್ಪ ಕಣ್ ಮುಚ್ಚ. ನನಗ ಕಣ್ ಮುಚ್ಚೆಲ್ಲ ಮಾಡಕ್ ಬರಲ್ಲ. ಬಾ ಓಂ. ಹಂಗಲ್ಲ, ನೀ ಕಣ್ ಮುಚ್ಚು, ನಾ ಎಲ್ಲ ಹೇಳ್ತೀನಿ. ಏನೈತಿ ಅಂತದು? ಹೇಳ್ದಷ್ಟ್ ಕೇಳು. ಆಯ್ತು, ನೀ ಹೇಳ್ತೇನ್ರ ನಾ ಮುಚ್ಚತ್ನ. 5 ಅಲ್ಲ 10 ನಿಮಿಷ ಮುಚ್ಚತ್ನ. ಹ್ಮ್ ರಾಮು, ಮಲ್ಯ ನಾಳೆ ಹುಟ್ಟು ಸೂರ್ಯನ ನೋಡಂಗಿಲ್ಲ. ಈಗ ನೀ ಎಲ್ಲಿ ನೋಡ್ತಿ? ಕುನ್ನಿ ಕುನ್ನಿ ನನ್ನ ಮುಂದೆ ದೊಡ್ಡ ಪುಡಾಂಗ ಆಗಕ್ ಹೊಂಟಿದ್ಲ ನೀ. ನಿನ್ನಂತ ಅವ್ನ ಎಷ್ಟು ಮಂದಿ ನೋಡಿಲ್ಲ. ಮಲ್ಯ, ಮಲ್ಯ, ನೀ ಹೇಳ್ದಂಗ ಎಲ್ಲ ಕೆಲ್ಸ ಮುಗಿಸಿನಿ. ಆದ್ರ ನಂಗ ಅಂಜಿಕೆ ಬರತೈತಿ. ಎಲ್ಲಿದ ನಾವ್? ಸಾತು ಬಿದ್ದಾನ. ಬರ್ರಿ ಓಂ ಬರ್ರಿ. ಕಲಾಸ ಈಗ ನೀನು ಏನಾಗೈತಿ? ಕಲಾಸ ಆಗೇನ? ಮೊಬೈಲ್ ಇಲ್ಲೇ ಬಿಟ್ಟಿಯಲ್ಲ. ಅಯ್ಯೋ ಮತ್ತೆ ಬಿಟ್ಟಿ ನೋಡ್ನ. ನೀನು ಎಷ್ಟು ದೊಡ್ಡ ಇದೀನಿ ನೀನು. ಇರುದೆಲ್ಲ ವಿಡಿಯೋಗಳು ಅದ್ರಾಗೆ ಅದಾವ. ಈ ಮೊಬೈಲ್ ತಗೊಂಡು ಸುಟ್ಟ ಹಾಕ್ಬಿಡಂತಿ. ಆಯ್ತು, ಇವನಿಗೆ ಏನ್ ಮಾಡದೆ? ಇವನಿಗೆ ಏನ್ ಮಾಡೋದಂದ್ರ ಈಗ ಹುಲಿ ಹೊತ್ತೈತಿ, ಮಂದಿ ಯಾರು ಬರ್ತಾರ, ಈ ಸದ್ ಏನು ಮಾಡಬೇಡ. ತಗೊಂಡೋಗಿ ನಿಮ್ಮ ಹೊಲ್ದಾಗ ಕಬ್ಬಿನಾಗ
ಅಲ್ಲೆಲ್ಲ ಜಗ್ಗಿ ಯಾರಿಗೆ ಕಾಣದಂಗ ದೂರ ಇಡಮ್ಮ. ರಾತ್ರಿ ಆಗ್ತಿದ್ದಂಗನ ಎಣ ನೆತ್ತಗಾರ ಸಾಗಿಸಿ ಬಿಡಮ್ಮ. ಆಯ್ತು ಹೇಳಂಗಾರ ನೀ ಆಚ ಕಡೆ ಹಿಡ್ಕೊ ನಾ ಆಚ ಕಡೆ ಹಿಡ್ಕೋತೇನೆ ಜಗ್ಗಿ ಒಗದ್ ಬಿಡೋಣ. ಕಟ್ಟಿಗೆ ಆ ಕಡೆ ಕಟ್ಟಿಗೆ ಏನಾರ ರಗತೈತೇನ ಮತ್ತೆ ಏನೂ ಇಲ್ಲ ಬಾ ಜೊತೆ ನೋಡ್ರಮ್ಮ. ಏನ್ ತಿಂದನು ನೋನು ಹೇಳ ಕ್ವಿಂಟಲ್ ಮ್ಯಾಕ್ ಅದ ಮಗ ಜಗ್. ಮನ್ಯಾಗ ನೋಡಿದ್ರ ಗೌಡ್ಸೇನಿಲ್ಲ, ಕಾರ್ ನೋಡಿದ್ರೆ ಇಲ್ಲೇ ತೆಗ್ಗಾಳ. ನಾನು ಈ ಕಬ್ಬಿನ ಹೊಲ 3-4 ರೌಂಡ್ ಹೊಡೆದ್ ನೋಡ್ತೀನಿ, ಒಟ್ಟ ಕಾಣವಳು. ಎಲ್ಲಿ ಹೋಗ್ಯಾಳ ಏನು? ತಡಿ ನೀನೊಂದು ರೌಂಡ್ ಹೊಡಿತೀನಿ. ಗೌಡ್ಸೇನಿ ಏನು ಹೇಳ್ಕೊಂಡ್ ಹೊಂಟಂಗೆ ಕಾಣುತ್ತ. ಗೌಡ್ಸೇನಿ ಬಗ್ಲಿದ್ದಾವ ಯಾರು ನೋಡ್ತೀನಿ ತಡಿ, ಅಲ್ಲಿಗೆ ಹೋಗಿ. ಏ ಗೌಡ್ಸೇನಿ ಏನ್ ಮಾಡಕತ್ತೀರಿ? ಲೇ ಮಲ್ಯ ಏನ್ ಮಾಡಕತ್ತೀರಿ? ರೀ ಅದು ಏನ್ ಅದು ಎದಕ್ ತೊದಲಕತ್ತೀರಿ? ಮೊನ್ನೆ ಹೇಳ ನೀನ್ ಹೇಳ್ತಿ ಏ ಮಲ್ಯ ನೀನಾರ ಹೇಳ, ಗೌಡ್ಸೇನಿ ನೀನಾರ ಹೇಳ. ಸರಿ ಹೇಳ್ತೀನಿ, ಹಿಂಗ್ಯಾಕ್ ಮಾಡಾತ್ತೀರಿ? ನನಗೆ ಟೆನ್ಷನ್ ಕೊಡಾತಿರಲ್ಲ ನೀವ. ಅಲ್ಲಿ ರಾಮ್ಯ ತಲೆ ಸುತ್ತಿ ಬಿದ್ದಿದ್ನ, ಅದಕ್ಕ ನಾವು ಕರ್ಕೊಂಡ್ ಬರಾತಿದ್ವಿ. ಅಲ್ಲ ಇಲ್ಲಿ ಕರ್ಕೊಂಬರಕ ದವಾಖಾನಿ ಕರ್ಕೊಂಡ್ ಆಗಲ್ಲನ? ಹಂಗಲ್ರಿ ಗೌಡ್ರ, ಅದು ಇಲ್ಲಿ ಮತ್ತೆ ಅವ್ ಮೂರ್ಚ್ ಬಂದಂಗ ಐತಲ್ಲ, ಸ್ವಲ್ಪ ನೀರ್ ಹೊಡೆದ್ರಾತಂತ. ಹಂಗಲ್ರಿ, ಇಲ್ಲಿ ಕಬ್ಬಿನ ದಂಡಾಗ ನೆಳ್ಳ ಐತಲ್ಲ, ಅಲ್ಲಿ ಮಲ್ಗಸಿ ನೀರ್ಗೀರ್ ಹೊಡಿಬೇಕಂತ ಕರ್ಕೊಂಡ್ ಬರಾತಿದ್ವಿ. ಅದಕ್ ತರಕತ್ತಿದ್ದೀರಿ. ನನಗೆ ಯಾಕೋ ಹಂಗ ಕಣಸವಲ್ದದ. ಸರಿಲೇ ಆತಾಗ. ರಾಮ್ಯ ಲೇ ರಾಮ್ಯ ಏನಾತ್ಲ ನಿನ್ಗ? ಏನಾತ್ಲೇ ರಾಮ, ಯಾಕೆ ಹಿಂಗ್ ಬಿದ್ದಿದ್ದೆ? ಲೇ ರಾಮ ಏನಾಗೈತಿ? ನಾ ಮಾತಾಡಿದ್ರೆ ಕೇಳ್ತಿಲ್ಲ ನಿನಗ? ಏನಾಗೈತಿ? ನನ್ನ ಹೆಂಡತಿನ ಕರ್ಕೊಂಡ್ ಹೋಗಿದ್ ನೀನೇ ಇಲ್ಲ. ಲೇ ರಾತ್ರಿ ಕುಡ್ದೈತಾರ ಇಳ್ದೈತೇನಿಲ್ಲ? ನಾನ್ ನಿನ್ನ ಹೇಳ್ತೀನಿ, ಯಾಕೆ ಕರ್ಕೊಂಡು ಹೋಗ್ಲಿ? ಲೇ ನನ್ನ ಹೆಂಡತಿನ ಎಲ್ಲಿ ಬಿಟ್ಟಿ? ಲೇ ಕುಡ್ದು ಮಾತಾಡಕತ್ತೇನ? ಏ ಗಡ್ಸಿ ನೀನ್ ಕುಡಿಯಕ್ ರೊಕ್ಕ ಕಟ್ಟಿ ನೋಡಿಲಿ ಹೆಂಗ್ ಕುಡ್ದು ಒದರಾಡಕತ್ತೇನವ? ಅಲ್ಲ ಇವ್ನ ಹೇಳ್ತೀನಿ, ನಾ ತಗೊಂಡ್ ಹೋಗಿನ ಅಂತ ಹೇಳಕತ್ತೇನ. ನಿಮ್ಗೆ ಅನುಮಾನ ಬರಲ್ಲ? ನಮ್ಮಿಬ್ರು ನಡ್ಬಾರ ಜಗಳ ತಂದಿಡ್ತಾನೆ. ರೀ ನೀವ್ ಎಂತವ್ರ ಅದಿರಂದು ನನಗ್ ಗೊತ್ತಿಲ್ಲನ್ರಿ, ನಿಮ್ಮೆಲ್ಲ ವಿಶ್ವಾಸ ಐತಿ. ಇದಕ್ಕ ಬ್ಯಾರೆ ಏನೋ ಆಗೈತಿ. ಇವ್ನ ಸುಮ್ಮನೆ ಎಬಿಸಿ ನೀವು ಮರೆ ಆರಾಮ್ ಮುಕ್ಕಂದಿರ್ತದ. ಎಬಿಸ್ಕಟ್ ನಾನು ದೊಡ್ಡ ತಪ್ಪು ಮಾಡ್ಕೊಂಡೆ. ನಡಿ ಕರ್ಕೊಂಡ್ ಹೋಗ್ರಿ ಇವ್ನು. ಲೇ ಮಗನ, ನನ್ನ ಹೆಂಡತಿನ ಎಲ್ಲಿ ಬಿಟ್ಟಿ ಹೇಳ? ಲೇ ನಿನ್ ಹೆಂಡತಿ ನಾನು ಯಾಕೆ ತಗೊಂಡು ಅಲ್ಲಿ ಬಂಗಾರದಂತ ನನ್ನ ಹೆಂಡತಿರ್ಬೇಕಾರೆ ಲೇ ಬಿಡಿಸಲೇ ಮಲ್ಯ ನಿಂತು ನೋಡ್ತೇಲ್ಲ. ಲೇ ನನ್ನ ಹೆಂಡತಿನ ಕರ್ಕೊಂಡ್ ಬರಲ್ತಾನ ಲೇ, ನಾನ್ ನಿನ್ನ ಬಿಡಲ್ಲ. ಲೇ ನನ್ನ ಹೆಂಡತಿನ ಎಲ್ಲಿಟ್ಟೆ? ಲೇ ಮಲ್ಯ ಜಲ್ದಿ ಕರ್ಕೊಂಡು ಹೋಗ್ಲೇ. ಎಂತ ಅನಾಹುತ ಆತ್ ಬಿಡಪ್ಪ ಇದು. ನಾ ಉಳ್ದದ ತೊಡ್ದಾಕಿ. ರಾಮ್ಯ ಸುಮ್ಮ ಕಂಡಿದ್ದವ. ಅವ್ನ ಎಬಿಸ್ ಕಾಟ ನಾನು ದೊಡ್ಡ ತಪ್ಪು ಮಾಡಿ ಗ್ವಾಡ್ಯಾಂದ ಗೂಟ ತಗೊಂಡು ಮುಕ್ಕಳ್ಯಾಗ ಬಡ್ಕೊಂಡಂಗ ಆತು. ಅಲ್ಲ ಇವ್ರು ಮೂರ್ಛೆಗೆ ಬಂದೈತಂತ ಹೇಳ್ಯಾರ, ಇಲ್ಲಿ ನೋಡಿದ್ರೆ ಎಳ್ದಾಡ್ಯಾರ. ಏನಾಗಿರ್ಬೇಕಿದು? ಸ್ವಲ್ಪ ಅಡ್ಡಾಡ್ರ ಗೊತ್ತಾಗತ್ತೆ ಇವ್ರು ಏನ್ ಮಾಡ್ಯಾರ ಏನಿಲ್ಲ ಅಂತೇಳಿ ನನಗ ಗೊತ್ತಾಗತ್ತೆ. ನೋಡಮ್ ತಡಿ, ಇವ್ರು ಹೆಂಗೆ ಹೇಳ್ಕೊಂಬಂದ್ರ ಹಂಗೆಂಗ ಹೋಗ್ತೀನಿ. ನೋಡು ತೊಗರಿ ಮುರಿದು ಬಿಟ್ಟವ್. ನಮ್ಮ ಹೆಸರು ಅನ್ಕರು ನೋಡ್ಬಾರ್ದು ಹಂಗೆ ಮಾಡ್ಯಾರ. ಆಗ ಹೆಂಗೆ ಹೇಳ್ದಾಡ್ರಪ್ಪ. ಈ ಕಡೆ ನಾವು ಬೆಳೆ ಸಂಬಂಧ ನೋಡ್ಬೇಕಾ, ಏನ್ ನನ್ನ ಹಾಳ ಮಗ ಹಂಗ ಮಾತಾಡೋದ ಕೇಳ್ಬೇಕಾ? ಒಂಥರ ವಿಚಿತ್ರ ಮಾತಾಡಕತ್ಬಿಟ್ಟ ನಾವು. ನಾನು ಅವ್ನ ಹೆಂಡತಿ ತಗೊಂಡೋಗಿನಂತ. ಯಪ್ಪ ನೋಡಿ ಬೆಳಿ ಹೆಂಗಾಗ್ಯಾವ. ಅಲ್ಲಿ ಗಡ್ಸೇನಿ ಇವ್ನ ಒಡೆಯೋದ್ ಹೊಡ್ದು ಸಾಯಂಗ್ ಹೊಡ್ಯಾಕ್ ಬರಂಗಿಲ್ಲ ನಿನ್ಗ. ಒಂದೇ ಹೊಡೆದ್ರೆ ಕೈ ಬಿಟ್ಬಿಡ್ತೀವಿ. ಅವ್ನು ಸತ್ತನಂತ ತಗೊಂಬಂದಿ ಅವನ್ ನೋಡ್ರಿ ನೋಡಿಲಿ. ಏ ಸಾಯಿಕಿನ ಪಾಠ ಆಗೇನ್ ಹೇಳಿವ.
ಹೊಲಾಗಂತೂ ಏನು ನೆನಪಿಲ್ಲ, ಅವ್ನ ಮೊಬೈಲ್ ಅಂತೂ ನನ್ನಂತಕೈತಿ. ಏನ್ ಮಾಡ್ಕೊಳಂಗದನವ? ಏನ್ ಮಾಡ್ಕೊಳದಲ್ಲ, ಈ ಗೌಡು ನೋಡು ದವಾಖಾನಿ ಕರ್ಕೊಂಡು ನಡಿ ಅಂದನ ತಲಿ ಸುತ್ತಾತಂದ್ರ ಒಂದು ನಿಮ್ಗೆ ಯಾಕೆ ಕರ್ಕೊಂಡು ಹೋಗ್ತೀನಿ? ಇಲ್ಲಿದೆ ಬೆಡ್ದ ಹಚ್ಚ ಅವನಿಗೆ ಸಾಕ. ಗೌಡನ್ ತಲಿ ಸ್ವಲ್ಪ ಇದು ಮಾಡ್ರಿ ನೀವು. ನಾನ್ ನೋಡ್ಕೋತೀನಿ ಆ ಗೌಡನ್, ನಡಿ. ಆಯ್ತಾಯ್ತು ಬರ್ರಿ. ಇಲ್ಲಿ ನೋಡಿ ಹೆಂಗ್ ಹೇಳ್ಕೊಂಡೋಗ್ಯಾರ ಇವ್ನು ರಾಮ್ಯಾನ್. ರಾಮೇ ಬಿದ್ದು ಇಲ್ಲಿ ಒದ್ದಾಡ. ಏನಿರ್ಬೋದು? ಕಟ್ಟಿಗಿಲ್ಲಿ ಯಾಕೈತಿದು? ಅಲ್ಲ ರಾಮೇ ಬಿದ್ದು ದೊಡ್ಡದಾಡನ. ಕಟ್ಟಿಗೆ ನೋಡ್ರಿ ಇಲ್ಲ ಐತಿ. ಏನೋ ಆಗೈತಿ ಬಿಡಪ್ಪ. ಏನಾಗಿರ್ಬೇಕು ಅನ್ಸುತ್ತ? ಗೌಡ್ಶನಿ ಮಲ್ಲ ಇಬ್ರು ಏನೋ ಮಾಡ್ತಿರ್ಬೇಕು. ಇದು ನಮ್ಮ ರಾಮ್ಯಾಗ ಗೊತ್ತಾಗೈತಿ. ಗೊತ್ತಾದಕ್ಕೆ ಇವ ಏನಾರ ಬಾಯ್ ಬಿಡ್ತಾನ ಅಂತೇಳಿ ಕಟ್ಟ ಏನಾರ ಮಾಡ್ಯಾರೇನು? ಅವು ಮಾತಾಡೋ ಮಾತಿಗೆ ನೋಡಿದ್ರೆ ಮಲ್ಯಾರ ಹೊಡೆದಿರ್ಬೇಕು ಒಂದು, ಇಲ್ಕ ನನ್ನ ಗೌಡಿಸಿನ ಹೊಡೆದಿರ್ಬೇಕು ಒಂದು. ಇರಲಿ, ಇದನ್ನ ಹೆಂಗೆ ಬಾಯಿ ಬಿಡಿಸ್ಬೇಕನ್ನೋದು ನನಗೆ ಗೊತ್ತೈತಿ. ನಮ್ಮ ಗೌಡಿಸಿನಿ ನಾನು ಸ್ವಲ್ಪ ಟೈಟ್ ಮಾಡಿದ್ನಂದ್ರೆ ಆ ವಿಚಾರನ ಬಾಯಿ ಬಿಡಂಗೆ ಕಾಣ್ತಾ. ಮನೆಗೆ ಹೋಗಿ ಗೌಡಿಸಿನಿ ಟೈಟ್ ಮಾಡ್ತೀನಿ. ಈ ಮಲ್ಯ ನಮ್ಮ ಗೌಡ್ಸಿನಿ ಏನೋ ಮಾಡ್ಯಾರ. ಅಮಾಯಕ ನನ್ನ ಮನೆಗೆ ಕೆಲಸ ಮಾಡೋ ಆಳು ರಾಮ್ಯಾಗ ಏನೋ ಮಾಡ್ಯಾರ ಇವ್ರು. ಏನು ಮಾಡ್ಯಾರ ಅಂತ ನನಗೆ ಗೊತ್ತಾಗೋವಲ್ದು. ಹೆಂಗೆ ಬಾಯಿ ಬಿಡಿಸ್ಬೇಕನ್ನೋದು ಗೊತ್ತಾಗಿಲ್ಲ. ಏನು ಒಂದು ವಿಚಾರನೂ ಬರೋವಲ್ದು. ಏನು ಮಾಡ್ಲಪ್ಪ? ಆಗಲಿ, ಒಂದು ಮಾತು ನಮ್ಮ ಗೌಡ್ಸಿನಿ ಕೇಳ್ಯಾರ ಕೇಳ್ತೀನಿ. ಗೌಡ್ಸಿನಿ, ಏ ಗೌಡ್ಸಿನಿ, ಬಂದಿರಿ. ಹೊರಗೆ ಬಾ ಇಲ್ಲಿ. ಏನಾಯ್ತ್ರೆ? ನಮ್ಮ ಆಳ್ ಮಗ ರಮೇಶ್ ಇಲ್ಲ, ಅವಾಗ ಏನಾಗೈತಿ ನನಗೆ ಸ್ಪಷ್ಟವಾಗಿ ಗೊತ್ತಾಗ್ಬೇಕು. ಅವನಿಗೇನಾಗೈತಿ? ನೀವೇ ಕಣ್ಣಾರ ನೋಡಿರಲ್ಲ. ನೀವು ಬರೋದ್ಕ ತಲೆ ಸುತ್ತ ಬಿದ್ದಿದ್ನಾ? ಅದೇ ಎತ್ಕೊಂಡು ಹೊಂಟಿದ್ವಿ ನಾವು. ಹೋಗಿ ದವಾಖಾನಿ ತೋರ್ಸಿದ್ವಿ, ಮನೆಗ್ ಬಿಟ್ವಿ. ಯಾಕೆ, ಏನಾಯ್ತು? ಅಲ್ಲ, ಅವ ಒಂಥರ ವಿಚಿತ್ರವಾಗಿ ಮಾತಾಡಕತ್ತಾನ, ಮತ್ತೆ ತಲೆ ಹಿಡ್ಕಂತಾನ. ನಾನು ಮತ್ತೆ ಅವ್ನ ಹೆಂಡ್ತಿನ ತಗೊಂಡು ಹೋದರ್ದಿನ ಮಾತಾಡಕತ್ತಾನ. ಅವಾಗ ಏನಾಗೈತೆ ಅಂತ ನನಗೆ ಇವತ್ತು ಗೊತ್ತಾಗ್ಬೇಕು. ಅವನಿಗೆ ಏನೂ ಆಗಿಲ್ಲ, ತಲೆ ಸುತ್ತಿ ಬಿದ್ನಲ್ಲ, ಜೋರಾಗಿ ನೆಲಕ್ ಬಿದ್ದಿರ್ಬೇಕು. ಅದಕ್ಕ ಒಂದಿಟ್ಟು ತಲೆಗೆ ಏನೋ ಪೆಟ್ಟಾಗಿ ಹಂಗ ಮಾತಾಡತಾನವ. ಅದ್ರ ಬಿಟ್ಟು ಬೇರೆ ಏನೂ ಇಲ್ಲ. ನಿಮ್ಗೆ ಯಾಕೆ ಈ ಸಂಶಯ ಬರತೈತಿ? ನನಗೆ ಯಾಕೆ ಸಂಶಯ ಬರಕತ್ತೈತಿ ಅಂದ್ರ, ನೀನು ಮಲ್ಯ ಹಿಡಿದು ಎಳ್ಕೊಂಡ್ ಬಂದಿದ್ದು ನಾನು ನೋಡ್ಕೊಂತ ಹೋದ ಜಾಗದಾಗ ಅವು ಒದ್ದಾಡಿದ್ದು ಗುರ್ತೈತಿ. ಮತ್ತು ಅದಲ್ದ ಒಂದು ಕಟ್ಟಿಗೆ ಸಹಿತ ಅಲ್ಲಿ ಐತಿ. ನನಗೆ ಯಾಕೋ ಅನುಮಾನ ಬರಕತ್ತೈತಿ. ನೀನು ಮಲ್ಯ ಏನೋ ಮಾಡೀರಿ ಅಂತ ನನಗೆ ಭಾಳ ಅಂದ್ರೆ ಭಾಳ ಕಾಡಕತ್ತೈತಿ. ಏನು ಮಾಡಿರಿ ಅದ್ನ ಹೇಳ್ರಿ ನನಗೆ. ರೀ, ನೀವೇನ್ರಿ ಇಟ್ಟಾಗ ಸಂಶಯ ಮಾಡತ್ತೀರಿ? ಅದೇನೋ ಅಂತಾರಲ್ಲ, ಗಾದಿ ಮಾತಾಯ್ತಲ್ಲ, ಕಾಗಿ ಕುಂಬ್ರದ್ಕ ಟೊಂಗಿ ಮುರಿದ್ಕ ಒಂದೇ ಟೈಮ್ ಆಯ್ತತ್ತ. ಹಂಗಾಗಿರ್ಬೇಕ. ಅಲ್ಲಿ ರಾಮ್ಯ ತಲೆ ಸುತ್ತಿ ಬಿದ್ದಿರ್ತಾನ, ಅಲ್ಲಿ ಗಿಡ ಬೇರೆ ಐತಿ, ಗಿಡದಂದು ಕಟ್ಟಿಗೆ ಮುರಿದ್ ಬಿದ್ದಿರ್ಬೇಕು. ನಿಮ್ಗ ಅದಕ್ಕ ಹಂಗ ಅನ್ಸಾತೈತಿ. ಮತ್ ತಲೆ ಸುತ್ತಿ ಬಿದ್ರ ಮತ್ತ ಒದ್ದಾಡಿದ ಗುರುತಿರ್ಲಾರ್ದೆ ಮತ್ತೇನಿರ್ತೈತಿ ಅಲ್ಲಿ? ನನ್ನ ಗಿಡ ನೋಡ್ರ ಪೂರ ಚೊಕ್ ಹಸಿರೈತಿ, ಆ ಕಟ್ಟಿಗೆ ನೋಡಿದ್ರೆ ಒಣಗಿ ಐತಿ. ಅದು ಬದುವಿನಾಗ ಬಿದ್ದಿತ್ತದ ಮೊನ್ನೆ ನಾನು ನೋಡಿದಾಗ. ಅದು ನನ್ನ ಹೊಲ್ದಾಗ ಯಾಕೆ ಬಂದ್ಬಿತ್ತು ನನಗೇನ್ ಗೊತ್ತ್ರಿ? ರಾಮ್ಯನ ತಂದು ಇಟ್ಕೊಂಡಿರ್ಬೇಕು. ಅದು ಅಲ್ಲಿ ನೀವು ತಲೆ ಸುತ್ತಿ ಬಿದ್ದನ ಅಂತ ಹೇಳ್ತೀರಿ. ಇವತ್ತು ತಲೆ ಇಲ್ಲಿ ಹಿಡ್ಕೊಳೋದ್ ಬಿಟ್ಟು ಇಲ್ಲಿ ಯಾಕೆ ಹಿಡ್ಕೊಂಡಿದ್ದ ಅದು ನನಗೆ ಗೊತ್ತಾಗಬೇಕು. ಮತ್ತೆ ಅದ್ರಾಗ ಅವ ಒಂಥರ ವಿಚಿತ್ರವಾಗಿ ಮಾತಾಡಕತ್ತಿದ್ದ. ತಲೆ ಸುತ್ತಿ ಬಿದ್ರೆ ಇಲ್ಲಿ ಹಿಡ್ಕೊಡ್ತಾನ, ಪೆಟ್ಟು ಬಿದ್ದಿರ್ತೈತಿ ಹಿಂದ್ ಹಿಡ್ಕೊಂತಾನ. ಅದೇ ಎಲ್ಲಿ ಎದಕ್ ಪೆಟ್ಟು ಬಿದ್ದೈತೆ ಅಂತ ನನಗೆ ಗೊತ್ತಾಗ್ಬೇಕು. ದವಾಖಾನಿಗೆ ಹೋಗಿದ್ರ ನೀವು? ಅವ್ರ ಡಾಕ್ಟರ್ ಏನಾರು ಹೇಳಿರ್ತಾರ, ಅದ್ ನನಗಾರ ಬಂದ್ ಹೇಳಿದ್ರೆ? ಡಾಕ್ಟರು ಏನು ಹೇಳಿಲ್ಲ. ಅವನಿಗೆ ತಲೆಗೆ ಜೋರಾಗಿ ಪೆಟ್ಟು ಬಿದ್ದೈತಿ, ಸ್ವಲ್ಪ ದಿನ ಹಿಂಗ ಮಾಡ್ತಾನೋ, ಆಮೇಲೆ ಆರಾಮ್ ಆಗ್ತಾನಂತ ಹೇಳ್ಯಾರ ಡಾಕ್ಟರ್. ಅಂತ ಸೀರಿಯಸ್ ಪ್ರಾಬ್ಲಮ್ ಏನು ಇಲ್ಲ. ಹೌದಾ? ಹೌದು. ಇದು ಎಲ್ಲಿಂದ್ರ ಬಂತು? ಈಗ ಇದು ರಾಮನ್ ಫೋನ್ ರೀ. ಅದೇ ರಾಮನ ಫೋನ್ ನಮ್ ಮನಿಗೆ ಹೆಂಗ ಬಂತು? ಹೆಂಗ್ ಬಂತಂದ್ರೆ, ಮತ್ ಮೊನ್ನೆ ಅವ ತಲೆ ಸುತ್ತ ಬಿದ್ದಿದ್ನಿಲ್ಲ, ಅವನ್ ಫೋನ್ ನಾನ ತಂದಿನಿ. ನೀ ತಂದಿ ಇರ್ಲಾಕರ ಗೊತ್ತೈತಿ?
ಇದ್ರ ಲಾಕ್ ನನ್ಗೆ ಗೊತ್ತಿಲ್ರಪ್ಪ, ಅವ್ನ್ ಲಾಕ್ ನನಗೇನ್ ಗೊತ್ತ. ತರ್ ಇಲ್ಲಿ ಅವ್ನ್ ಫೋನ್ ಅವ್ನಿಗೆ ಕೊಡ್ತೀನಿ ಒಯ್ದೆ. ನಾನು ಕಂಪ್ಯೂಟರ್ಗೆ ಹೋಗಿ ತೆಗಿಸ್ತೀನಿ. ತೆಗಿಸಿ ಕಾಟಿದ್ರೆ ಏನೈತಿ ಏನಿಲ್ಲ ಅಂತ ಪ್ರತಿಯೊಂದು ಡೀಟೇಲ್ ಆಗಿ ನಾ ಚೆಕ್ ಮಾಡಿಸ್ತೀನಿ. ರೀ ಮತ್ತೊಬ್ರು ಫೋನ್ ಓಪನ್ ಮಾಡ್ಸೋದು ಅವ್ರದ್ದು ಪರ್ಮಿಷನ್ ಇರ್ಲಾದೆ ಓಪನ್ ಮಾಡ್ಸೋದು ದೊಡ್ಡ ಅದೇನೋ ಕಾನೂನಿನ ಪ್ರಕಾರ ತಪ್ಪದು. ಅದು ತಪ್ಪಾಗಲ್ಲಕ್ಕ. ಅವ ನನ್ನ ಮನೆಯ ಮಗ ಅಂತ ನಾನು ನೋಡ್ಕೊಂಡಿನಿ, ಹಾಳು ಮಗ ಅಂತ ನೋಡ್ಕೊಂಡಿಲ್ಲ. ಅದು ಅವಂದು ಪರ್ಸನಲ್ ಡೀಟೇಲ್ಸ್ ಇರ್ತಾವ. ನಿಮ್ಗೆ ಯಾಕೆ ಬೇಕು? ಕೊಡ್ರಿ ಇಲ್ಲಿ, ಅವ್ನಿಗೆ ಒಯ್ದು ನಾ ಕೊಡ್ತೀನಿ. ಕೊಡು ಗೌಡ್ಶನಿ, ಹೋಗಿ ಚೆಕ್ ಮಾಡ್ಸ್ಕೊಂಡ್ ಬರ್ತ ನಾನು. ಇರ್ಲಾಡ್ರಿ, ನಾವೆಲ್ಲ ಅವ್ನಿಗೆ ಮುಟ್ಟಿಸ್ತೀನಿ, ನೀವು ನಡ್ರಿ. ಏನ ಕೆಲ್ಸದ ಅಂತಂದಿರ್ಲ ನೋಡ್ಕೊ ನಡ್ರಿ. ಗೌಡ್ಶನಿ ಫೋನ್ ಕೊಡು, ನಾ ಚೆಕ್ ಮಾಡ್ಸ್ಕೊಂಡ್ ಬರ್ತೀನಿ. ಇಲ್ಲ ಇಲ್ಲ ಬೇಡ, ನೀವು ಯಾಕೋ ನನಗ್ ನಿನ್ನ ಮ್ಯಾಗ ಮಲ್ಯನ ಮ್ಯಾಗ ಸಂಶಯ ಬಾಳ ಬರಾಕತ್ತೈತಿ. ಅದೇನಾರ ಗೊತ್ತಾತು ನೀನ್ ಈ ಮನಿ ಬಿಟ್ಟು ಹೊರಗೆ ಹೋಗಿದ್ಯಾ, ಹುಷಾರಿರ್ಲಿ, ನೆನಪಿನಾಗಿರ್ಲಿ. ಅಲ್ಲ ಸಂಶಯ ಬರಕ್ ಏನ್ರ ಬೇಕಲ್ಲ ಕಾರಣ. ನಾ ನಿಮ್ಗೆ ಎಲ್ಲಾನು ತಿಳಿಸಿ ಹೇಳಾತೀನಿ, ನೀವ್ ತಿಳ್ಕೊಬೇಕ. ನನಗ ಹೊಲ್ದಾಗ ಯಾಕ ಆ ನಮನಿ ಒದ್ದಾಡಿದ್ದು ಗುರುತೈತಿ. ನಿಮಗ ಎಲ್ಲದಕ್ಕೂ ಬಿಡ್ಸ್ ಹೇಳಿ ನೀ ಮತ್ ಅದನ್ನೇ ಕೇಳಿದ್ರೆ ನಂಗೆ ಏನು ಹೇಳಕ್ ಆಗುದಿಲ್ಲ. ಇದನ್ನ ಹೆಂಗ್ ಮಾಡ್ಬೇಕಪ್ಪ, ಏನು ಒಂದು ತಲೆ ಬೆಳೆವಲ್ದು. ಇದನ್ನ ಹೆಂಗ್ ಬಗೆಹರಿಸಿರ್ಬೇಕು? ನೋಡಿದ್ರ ರಾಮ ನಮ್ಮ ಮನಿ ಮಗ ಇದ್ದಂಗಿದ್ದ. ಇವ್ ಮಲ್ಯ ಮತ್ತು ನಮ್ಮ ಗೌಡಿಶಿನಿ ಕೂಡಿ ಅವನ್ ತಲೆ ಕೆಡವಂಗ್ ಮಾಡ್ಯಾರೋ ಗೊತ್ತಿಲ್ಲ, ಏನು ಇವನು ಹೊಡೆದಾರ ಅನ್ನೋದು ಗೊತ್ತಿಲ್ಲ. ಅದೇನಾಗಿದ್ದಾಗಲ್ದಾಕ ನಾಳೆಗೆ ಅದನ್ನ ಕಂಡು ಹಿಡಿದ ಬಿಡಲ್ಲ. ಈಗ ಹೊಲ್ದಕ್ಕೆ ಹೋಗಿ ಬರ್ತೀನಿ. ಈಗ ಹುಡುಗ ಡೌಟ್ ಬಂದೈತಿ, ಅದಕ್ಕೆ ಹಿಂಗೆ ಮಾಡಾತಾನ. ಅಲ್ಲ ಏನು ಡೌಟ್ ಹಿಂಗೆ ಕ್ಲಿಯರ್ ಅಲ್ಲಾರ್ದೆ ಹೋಗಿ ಮೊಬೈಲ್ ಹೋಗಿ ಲಾಕ್ ತೋರಿಸ್ಕೊಂಬಂದ್ರ ನಾ ಅಂತೂ ಸಿಕ್ಕಾಕೊಳ್ಳೋದು ಗ್ಯಾರಂಟಿ. ಅವಂತೂ ನನ್ನ ಉಳಿಸೋದಿಲ್ಲ, ಕೊಂದ ಬಿಡ್ತಾನ. ಇದಕ್ಕೇನು ಮಾಡೋದು? ಇಲ್ಲ, ಮಲ್ಯನಂತಕ್ಕೆ ಹೋಗಿ ಹಿಡ್ಕೊಂಡು ನಿಂದ್ರೆ ಪರಿಹಾರ ಮಾಡ್ಕೊಂಡು ಬರ್ಬೇಕ. ಗೌಡ್ಶನಿ ಗೌಡ್ ಬಂದಿದ್ ನೋಡಿರ, ನೀನ್ ಒಂದ್ 15-20 ದಿನ ನನ್ ಕೈಯಕ ಸಿಗಲ್ಲ ಅಂತ ಮಾಡಿದ್ದೆ. ನೀವ್ ನೋಡ್ರಿ ದಿಢೀರ್ ಅಂತ ಬೆಟ್ಟ ಬಾ ಅಂತ ಕರೆದು ಬಿಟ್ರಲ್ಲ. ಮಲ್ಯ ನಿನ್ಗೇನ್ ಹೇಳೋ, ನಿಮ್ ಗೌಡ ಊರಿನ್ ಬಂದಾನ ಒಂಥರ ವಿಚಿತ್ರ ಮಾಡಾತಾನ. ಬರೇ ಎಲ್ಲಿ ಹೋಗ್ತೀನಿಲ್ಲ ಅಲ್ಲಿ ಬೆನ್ನೆ ಹತ್ತದ, ನನ್ ಬೆನ್ನೆ ಬಿಡಾವಲ್ಲವ. ಹೆಂಗ್ ಬಿಡ್ತಾನ್ರಿ? ಊರಿಗೆ ಹೋಗಿ ಎಷ್ಟ್ ದಿನ ಐತ್ರಿ ಗೌಡ್ರಿ? ಬಹಳ ದಿನ ಆಗಿತ್ ಬಿಡ. ಮತ್ತೆ ಬರಿಗಟ್ಟು ಇರ್ತಾನೆ ಇಷ್ಟ ದಿನ. ಪಾಪ ಏನ್ ತಿನ್ನಲ್ಲ, ಕಡಿ ಹೋಗ್ಯಾರ. ಬಂದ್ ಏನೋ ಒಂದಿತ್ತು ಇದು ಮಾಡಿರ್ಬೇಕು. ಅದಕ್ಕೆ ಯಾಕೆ ತಲೆ ಕೆಡಿಸಿತ್ರಿ? ಏನ್ ಟೈಮ್ ನೀವ ಹಿಂಗ್ ಮಾಡಿದ್ರ ಅಂತ ಏನಿಲ್ಲ, ನನಗ ಅವ್ನ್ ನೋಡಿದ್ರೆ ಹೆಂಗ ಅನ್ಸಾತೈತಂದ್ರ ಆ ರಾಮನ್ ನೋಡ್ದಂಗ ಅನಿಸ್ತಾ ಇರ್ತೈತಿ. ಅವ್ನ್ ನೋಡಿದ್ರ ಸಾಕ ಮೈ ಉರಿಯಾತೈತಿ. ನನಗ ಗೌಡ್ ಬೇಡ, ನನಗ ನೀ ಬೇಕಾಗಿ. ಹಂಗಂದ್ರೆ ಹೆಂಗ್ರಿ? ಮಾಡ್ಕೊಂಡ್ ಗಂಡ ಅದನ. ಏನ್ ಗಂಡ ತೆಗಿ, ಅವಂದೆಲ್ಲ ಹಣೆ ಬರ ನನ್ಗ ಗೊತ್ತಿಲ್ಲನ. ಈಗ ಇಂತ ನಿರ್ಧಾರಕ್ಕೆ ಹೋಗ್ಬಿಡ್ರಿ. ಅದು ರಮ್ಯಾ ಮಾಡಿ ಸರಿ ಅನ್ಸ್ಲಿಲ್ಲ. ರಮ್ಯಾಗ ಏನೋ ಒಂದ್ ದಾರಿ ಹುಡುಕ್ಬೇಕಾತ. ಗಂಡ ಅದನ್ರಿ, ಗಂಡನ ಹಂಗ್ ಮಾಡಕ್ ಬರಂಗಿಲ್ಲ. ನೋಡು, ನನಗ ಅವನ್ ಮ್ಯಾಲ ಇಂಟ್ರೆಸ್ಟೇ ಇಲ್ಲ ಅಂದ್ರ ಅವ್ನ್ ಜೋಡಿ ಹೆಂಗ್ ಬಾಳೆ ಮಾಡ್ಲಿ ನಾನ? ಅವ್ನ್ ನೋಡಿದ್ರ ಸಾಕ ಕಿರಿಕಿರಿ ಅನ್ಸಾತೈತ್ ನನಗ. ಅದ್ರ ವಿಚಾರ ಮಾಡ್ಬೇಕಾಗತ್ರಿ. ನೀ ವಿಚಾರ ಮಾಡ, ಇನ್ನ ಟೈಮ್ ತಗೊಂಡು ಏನ್ರ ಒಂದು ಉಪಾಯ ಮಾಡ. ಒಟ್ ಅವ್ನ್ ಕಿರಿಕಿರಿ ನನಗಿರ್ಬಾರ್ದು. ನಾನು ನೀನು ಅದೇನಂತಾರ ಸ್ವತಂತ್ರ ಹಕ್ಕಿಗಳ ತರ ಹಾರಾಡ್ಬೇಕ. ನನಗ್ ಯಾವಾಗ ಬೇಕನ್ನಿಸ್ತೈತ್ಲಾ ಅವಾಗ ನಿನ್ನ ಕರ್ಸ್ಕೋಬೇಕ. ಹಂಗಿರ್ಬೇಕ್ ನಾವು. ಈಗ ಹಂಗ ಅದೀವಲ್ರಿ. ಆದ್ರ ಮತ್ತೆ ಗೌಡ ಇರಬಾರ್ದಂದ್ರ ನಾ ಸಮಸ್ಯೆ ಅನ್ಸದ, ಮತ್ತೇನಿಲ್ಲ. ನೋಡ್ ಮಲ್ಯ, ನೀ ಏನ್ ಮಾಡ್ತಿ ನನಗ್ ಗೊತ್ತಿಲ್ಲ. ನಿನ್ ಜೋಡಿ ಬರ್ಬೇಕಂದ್ರ ಅಷ್ಟೆಲ್ಲಾ ಪ್ಲಾನಿಂಗ್ ಮಾಡಿ, ಇಷ್ಟೆಲ್ಲಾ ಯೋಚನೆ ಮಾಡಿ, ಗೌಡನ್ ಕಣ್ಣು ತಪ್ಪಿಸಿ ಬರ್ಬೇಕಂದ್ರ ನಾ ಎದಕ್ ಬಾಳೆ ಮಾಡ್ಬೇಕ? ಏನ್ ಮಾಡ್ತಿ ನೋಡು, ವಿಚಾರ ಮಾಡಿ ಹೇಳ ನನಗ. ಈಗ ವಿಚಾರ ಮಾಡಕ ನನ್ ತಲಿ ಅಂತೂ ಈಗ ಬ್ಯಾರ್ಯಾರಾಗಿದ್ರಿ ಏನಾರ ಯೋಚನೆ ಮಾಡ್ಬೇಕ್ರಿ. ಈಗ ನಿಮ್ ಗಂಡ ಮತ್ತೆ ಗೌಡ ನನ್ನ ಹೆಂಡತಿ ಜಗಳದಾಗ ಸಾಕಷ್ಟು ಸರಿ ನನಗೆ ಹೆಲ್ಪ್ ಮಾಡ್ಯಾನ್ರಿ. ಹಂಗಾಗಿ ನನ್ ಗೌಡನ್ ಮೇಲೆ ನನಗೇನ ಅಂದ್ರ ನಾ ಇಷ್ಟೆಲ್ಲಾ ನನ್ ಕಷ್ಟ ಹೇಳ್ಕೊಳತೀನಂದ್ರುನು ನಿನಗ ಗೌಡನ್ ಬಗ್ಗೆನೆ ಕರುಣೆ ಐತೆನ? ಹಂಗಲ್ರಿ. ಈಗ ಹಿಂದ್ ಉಪಕಾರ ಮಾಡಿರ್ತಾರ, ಅವ್ರ ನೆನವು ಇಟ್ಟಬೇಕು. ಏನೋ ಒಂದಿಟ್ಟು ಕಾಳಜಿಯಾರಿ ನಿಮ್ ಮೇಲೆ, ಮತ್ತೆ ನೀವು ಹೇಳಿದ್ರಿ ಅಂತ ಆಸೆ ಆಗಿಬಿಡ್ತೀವಿ. ಮೈ ತಪ್ಪಂತೂ ಮಾಡಿಬಿಟ್ಟಿವಿ. ತಪ್ಪ ಮೇಲೆ ತಪ್ಪು ಮಾಡೋದ್ ಬೇಡ ಅಂತ. ತಪ್ಪ ಮಾಡೋವಾಗ ಏನು ಅನಿಸ್ಲಿಲ್ಲ, ಈಗ ಅನ್ಸಾತೈತೆನ? ಹೆಂಗಲ್ರಿ, ನಿಮ್ಗೆ ಹೆಂಗ್ ಹೇಳ್ಬೇಕಂತ. ಆಯ್ತು ರೀ, ವಿಚಾರ ಮಾಡಮ್ರಿ. ನೀವು ಮನೆ ನಡ್ರಿ ಹಂಗಾರ. ಮತ್ ನೀವ್ ಹೇಳಿರೋದ್ರ ಬಗ್ಗೆ ಒಂದಿಟ್ಟು ವಿಚಾರ ಮಾಡ್ತೀನಿ ನಾನು. ಆಯ್ತಾ, ಏನಾರ ಒಂದ್ ಮಾಡ. ಯಾಕಂದ್ರ ನನಗ ಹಿಂಗೆಲ್ಲ ಇರಾಕ್ ಆಗುದಿಲ್ಲ. ಆಯ್ತಾನ? ಬರ್ಲೆ? ಆಯ್ತು, ನಡೀರಿ. ಏನ್ ಈಗ ಗೌಡ್ಶನ್ ಹಿಂಗ್ ಹೇಳಾಕತ್ತಾಳಲ್ಲ.
ತಲಿ ಕೆಡಕತ್ತಪ್ಪ ಗೌಡ್ಸೇನಿ ಹೇಳ ನೋಡ್ಯಾರ ಯೋಚನೆ ಮಾಡ್ಬೇಕಾದ್ದೆ ಇದೆ ನೋಡಮ್ಮ ಇದಕ್ಕೂ ಒಂದ್ ಏನಾರ ದಾರಿ ಹುಡುಕಿದ್ರ ಆತ ಗೌಡ್ಸೇನಿ ಗೌಡ್ಸೇನಿ ಏನ್ ಮಾಡಕತ್ತಿಲ್ಲ ಗೌಡ್ಸೇನಿ ಗೌಡ್ಸೇನಿ ಎಲ್ಲಿ ಹೋಗಿರ್ಬೇಕಪ್ಪ ಈಕೆ ಬಾ 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 ಗೌಡ್ಸೇನಿ ಮನ್ಯಾಗನೂ ಇಲ್ಲ ಎಲ್ಲಿಗೆ ಹೋಗಿರ್ಬೇಕು ಈಕಿ ಏನು ಅವನ್ ತಕ ಹೋಗ್ಯಾಳ ಏನೈತಿ ಈಕಿಗೆ ಎಟ್ರ ಇರ್ಬೇಕಪ್ಪ ಬಾ 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 ಅವನ ಬೇಕನ್ಸುತ್ತಲ್ಲಪ್ಪ ಈಕಿಗೆ ಅಡ್ನಾಡಿ ಹೆಂಗ್ಸಿಗೆ ಬರ್ಲಿಕ್ಕೆ ಇವತ್ತ ಅಡ್ಡಿಟ್ಟು ಕಡೆ ಬಿಡ್ತೀನಿ ಆಕಿನ ಹಾ ಬಂದ್ಲು ಅವನ್ ತಕ ಹೋಗಿ ಬಂದಂಗ ಅದಾಳ ಬಾ ರಾಣಿ ಮೌನ ಬಾಯ್ಲೆ ಎಲ್ಲಿಗೆ ಹೋಗಿದ್ದಿ ರೀ ಸ್ವಲ್ಪ ಕೆಲಸ ಇತ್ತು ಹೋಗಿದ್ದೆ. ಯಾರನ್ನ ಕೇಳಿ ಮನಿ ಬಿಟ್ಟು ಹೊರಗೆ ಹೋಗಿದ್ ನೀನು ಕೇಳಾಕ ಏನೈತ್ರಿ ನನ್ ಕೆಲಸ ಇತ್ತು ಹೋಗಿದ್ದೆ. ನಿನ್ ಕೆಲಸ ಏನ್ ಅನ್ನೋದು ನನಗೆ ಗೊತ್ತೈತಿ. ಆ ಮಲ್ಯಂತ ಹಾಕಲ್ ಹೋಗಿದ್ ನೀನು ಹಾ ನಿನ್ ವಿಷಯ ಗೊತ್ತಿಲ್ಲ ಅಂತ ಮಾಡಿದೆ ನನಗ. ಕಬ್ಬಿನ ಹೊಲ್ದಾಗ ಏನು ಮಾಡಿದ್ರಿ ಹಾ ರಾಮುಗೆ ಏನ್ ಮಾಡಿದ್ರಿ ಎಲ್ಲ ಗೊತ್ತಾಗ್ಯಾವ ನನಗ. ಇಡೀ ಊರಿಗೆ ನೀನು ಗೌಡ್ಸೇನಿ ಹಾಕಿ ಇಂಥ ಚಿಲ್ಲರ್ ಕೆಲಸ ಮಾಡಿ ಬಂದಿಯಲ್ಲ ನಾಚಿಗೆ ಬರಲ್ಲ ನಿನಗ. ಇಂಥ ಚಿಲ್ಲರ್ ಕೆಲಸ ಮಾಡಿ ಬಂದ ನಮ್ಮನೆಗೆ ನಾನು ಇಟ್ಕೊಂಡ ನನ್ನಂತ ಚಿಲ್ಲರ್ ಸೊಳೆ ಮಗ ಯಾರಿಲ್ಲ. ನಮ್ಮ ಮನಿ ಕಿಮ್ಮತ್ ಕಳೆದಿಡ್ತೀನಿ ನೀನು. ನಮ್ಮ ಮನಿ ಘನತೆ ಗೌರವ ಎಲ್ಲ ಹಾಳು ಮಾಡಿಡ್ತೀನಿ ನೀನು. ಒಂದಲ್ಲ ಒಂದು ದಿನ ಅದೇ ರಾಮನ ಇಡೀ ಊರಿಗೆ ಡಂಗ್ರ ಹೊಡ್ಕೊಂಬಂದ್ರ ನನ್ನ ಕಿಮ್ಮತ್ ಏನಾಗಬಾರ್ದು, ನನ್ನ ಮನಿ ವರ್ಚಸ್ಸು ಏನಾಗಬಾರ್ದು. ಹಾ ನಿನ್ನಂತ ನೀ ಚೆಂಡಿಗೆ ನನ್ನ ಮನೆಯಾಗ ಜಾಗನೇ ಇಲ್ಲ. ನಡಿ ಹೊರಗೆ. ಎಂತ ಹಣೆ ಬಾರ ಆಗಿವತ್ತಪ್ಪ ನಂದಂತಿ. ನಾನು ಎಲ್ಲ ನಾನು ಕುಡಿಯೋದ್ರ ಲೇಷೆ ಆಗಿದ್ದಿಲ್ಲದ. ನಾನು ಕುಡ್ದಗಾರಿ ನನ್ನ ಹೆಂಡತಿ ಕೂಡ ಜಗಳ ನನ್ನ ಹೆಂಡತಿನ ತವ್ರ ಮನಿ ಕಳಿಸ್ಲಿಲ್ಲ ಅಂದ್ರ ಇಷ್ಟೆಲ್ಲ ಹಾಕಿದ್ದಿಲ್ಲದ. ಪಾಪ ಗೌಡ ನನ್ನ ಎಷ್ಟು ನಂಬಿದ್ದ, ಆ ಗೌಡ್ಗ ಮೋಸ ಮಾಡ್ದಂಗ. ಗೌಡ್ಸೇನಿ ಬಿಟ್ರ ಗೌಡನ ಬಿಡ್ತೀನಿ ನಿನ್ನ ಬಿಡಂಗಿಲ್ಲ ಅಂತ ನನ್ನಿಂದನೇ ಬೆನ್ನ ಹತ್ತಿ ಬಿಟ್ಟಾಳ. ಹಂಗಾಗ್ಬಾರ್ದದು. ಚೊಲೋ ಇದ್ದ ಸಂಸಾರದಾಗ ನಾನು ಒಕ್ಕಂದ್ಗಸಿ ನನ್ನ ಲೇಷ ಯಾಕೆ ಗೌಡನ ಸಂಸಾರ ಹಾಳಾಗ್ಬೇಕು? ಇಲ್ಲ, ಏನಾರ ಅಲ್ಲಿ ಇವತ್ತು ಗೌಡ್ಸೇನಿಗೆ ಬಿಡ್ತೀನಿ. ನನ್ನ ತಲೆ ಒಟ್ಟ ಬರಕ್ ಹೋಗ್ಬೇಡ್ರಿ, ನೀವು ಗೌಡನ ತಲೆಯಲ್ಲೇ ಇದ್ದು ಬಿಡ್ರಿ, ಗೌಡ್ ಚೊಲೋ ಇರಲ್ಲ ನಮಗಂತ ಹೇಳ್ಬಿಡ್ತೀನಿ. ಅಷ್ಟು ಮಾಡಿರಾತ. ಮೊದಲ ಇವತ್ತು ಗೌಡಿಗೆ ಹೇಳ್ಗೇರಿ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಹಿಂದಗಡೆ ನಮ್ಮ ಬೀಗರೂರಿಗೆ ನನ್ನ ಹೆಂಡತಿಗೆ ಕರ್ಕೊಂಬಂದ ನಾವು ಆರಾಮಿದ್ರ ಆತಿನ ಮೇಲೆ ಕುಡಿಯೋದ ಬಿಟ್ಟು ಬಿಡ್ತೀನಿ ನಾನು. ಪೊಲೀಸ್ರ ಈ ಕಡೆ ಬರಾಕತ್ತಾರ. ಮಲ್ಯ ಅಂದ್ರೆ ನೀನ್ ಹೌದಲ್ಲೇ? ಹೌದು, ನಾನೇ ಊರ ಗೌಡನ ಎದ್ರಾಕಿ ನಂಗ ಅದೆಲ್ಲಾಗಲೇ ಗೌಡ್ರಿ ಯಾಕೆ ಏನತ್ರಿ? ಗೌಡ್ಸೇನಿ ಕಾಣವಲ್ಲ ಅಂತ ಗೌಡ್ ಕಂಪ್ಲೇಂಟ್ ಕೊಟ್ಟಾನ. ನನ್ ಮೇಲೆ ಕೊಟ್ಟಾರ? ಹೌದು, ನಿನ್ ಮೇಲೆ ಇನ್ನ 2 ದಿನದಾಗ ಏನ್ರ ಗೌಡ್ಸೇನಿ ತಂದು ಒಪ್ಸ್ಲಿಕ್ಕಂದ್ರ ಮಗನ ಒದ್ದು ಒಳಗಾಗ್ತೀನಿ ನೋಡಿ ನಿನ್ನ. ಗೌಡ್ರು ನನ್ ಮೇಲೆ ಕಂಪ್ಲೇಂಟ್ ಕೊಟ್ಟಾರನ್ರಿ? ದರ್ತಾತಿಲ್ಲ ಮಗನ. ಗೌಡ್ಸೇನಿ ಏನ್ರ ಗೌಡನ ಮನಿ ಇನ್ನ 2 ದಿನದಾಗ ಸೇರ್ಲಿಕ್ಕಂದ್ರ ಒದ್ದು ಹೇಳ್ಕೊಂಡು ಹೋಗಿ ನೋಡ್ ಮಗನ. ಆಯ್ತು. ಗೌಡ ನನ್ ಮೇಲೆ ಕಂಪ್ಲೇಂಟ್ ಕೊಟ್ಟಾನಂದ್ರ ಮನ್ಯಾಗ ಗೌಡ್ಸೇನಿಗೆ ಗೌಡ್ಗ ಜಗಳ ಆಗಿರ್ಬೇಕು. ಅಂದ್ರ ಗೌಡ್ಸೇನಿ ಮನೆ ಬಿಟ್ಟು ಹೋಗಿರ್ಬೇಕಂದೇನ?
ಗೌಡ್ಸೇನಿ ಮನೆ ಬಿಟ್ಟು ಹೋದ್ರ ಎಲ್ಲಿ ಹೋಗಿರ್ಬೇಕೈತಿ ಹಂಗ ಹೋಗಿದ್ಲಂದ್ರ ನನಗ್ ಬೆಟ್ಟ ಆಗ್ಯಾರಿ ಏನಾರ ಹೇಳ್ತದ್ಲೆ ಗೌಡ್ಸೇನಿ ನನಗೆ ಹೇಳಾರ್ದನ ತವ್ರ ಮನೆಗೆ ಇಲ್ಲ ಗೌಡ ಗಂಜಿ ಗೌಡ್ಸೇನಿ ಏನಾರ ಮಾಡ್ಕೊಂಡಿರ್ಬೋದು ಗೌಡಗ್ ಗೊತ್ತಾತ ಅನ್ನೋದು ಒಂದ್ ಚಿಂತೆ ಆದ್ರ ಮತ್ತೆ ಗೌಡ್ಸೇನಿ ಕಾಣವಳ ಅನ್ನೋದು ಮತ್ತೆ ಇನ್ನೊಂದ್ ಚಿಂತೆ ಚಲೋ ಆಗ್ತದೆ ಏನ್ ಮಾಡ್ಬೇಕಂತನ ಗೊತ್ತಾಗವಲ್ದೆ ಏನಾರ ಅಲ್ಲಿ ಮೊದಲ ಗೌಡಗ್ ಹೋಗಿ ಭೇಟಿ ಆದ್ರ ಆಗ್ತದೆ ಮನ್ಯಾಗ ಏನ್ ನಡೆದೈತೆ ಅಂತ ತಿಳ್ಕಂದ್ರ ಅದಕ್ಕೂ ಒಂದ್ ದಾರಿ ಆಗುತ್ತೆ ಗೌಡಗ ಭೇಟಿ ಆದ್ರ ಗೌಡ ನನ್ ಕೂಡ ಜಗಳಕ್ ಬಿದ್ರ ಏನ್ ಮಾಡ್ಬೇಕಂತ ಗೊತ್ತಾಗೋದೆಲ್ಲ ಏನಾರ ಅಲ್ಲಿ ಹೊಲ್ದಾಗ ಒಂದಿಷ್ಟು ರೆಸ್ಟ್ ಮಾಡಿರತ್ ಮೊದಲ ಒಂದು ತಾಸು ಕುಂತಂದು ರೆಸ್ಟ್ ಮಾಡಿದ್ರ ತಲೆಯಾಗ ಏನಾರ ಆಲೋಚನೆ ಬಂತಂದ್ರ ಆಮೇಲೆ ಗೌಡನ್ ಬಗ್ಗೆ ಗೌಡತಿ ಬಗ್ಗೆ ವಿಚಾರ ಮಾಡಕ್ ಬರುತ್ತ ನಾನು ಊರಾಗಿರ್ಲಾರ್ದಾಗ ಗೌಡಿಸಿನ ಇಷ್ಟೆಲ್ಲ ಮಾಡ್ಯಾಳಲ್ಲ ಮೊನ್ನೆ ರಾಮ ಭೇಟಿ ಆದಾಗ ಇಷ್ಟೆಲ್ಲ ಹೇಳಿದನಂತ ನನಗೆ ಗೊತ್ತಾಗೈತಿ ಆದ್ರೆ ಅವಾಗ ಒಂಥರ ವಿಚಿತ್ರವಾಗಿ ಮಾತಾಡಿದ ಎಲ್ಲಿ ಅವ್ನು ರಾಮನ ತಲೆ ಔಟ್ ಆಗೈತೆ ಅಂತ ಮಾಡಿದ್ದೆ ಆದ್ರೆ ರಾಮನ ತಲೆ ಔಟ್ ಆಗಿಲ್ಲ ನೀನು ಏನೇನು ಹೇಳ್ತಾನೆ ನನಗೆ ಕೇಳ್ಬೇಕು ಇಲ್ಲಿ ಅನ್ಕ್ರೆ ಯಾರೂ ಇಲ್ಲ ಫೋನ್ ಹಚ್ಚಿ ಇಲ್ಲಿಗೆ ಕರೆದು ಕೇಳಿದ್ರ ತಡಿ ರಾಮನ್ ಹಲೋ ರಾಮ ಎಲ್ಲಿದ್ದೀಲಿ ನಾ ಇಲ್ಲೇ ಹೊಲ್ದಾಗಿದ್ದೀನಿ ಸ್ವಲ್ಪ ಅರ್ಜೆಂಟ್ ಬರ್ತೇನಿಲ್ಲ ಇಲ್ಲಿ ಹೊಲ್ದ ಕಡೆ ನಿನ್ನ ಜೋಡಿ ಮಾತಾಡ್ಬೇಕು ಇಲ್ಲೇ ಕಟ್ಟಿ ಮ್ಯಾಗ ಕುಂತಿರ್ತೀನಿ ನೋಡ್ಬಾ ಇಲ್ಲೇ ಸೂರ್ಯಪ್ಪನ ಹೊಲ್ತಾಕ ಕಬ್ಬಿನ ಹೊಲ್ದ ಬಗ್ಲ ಜಲ್ದಿ ಬಾ ಬರ್ಲಿ ರಾಮ್ ಬಂದಾಗ ವಿಚಾರ ಮಾಡಿದ್ರ ಆತು ಮೊನ್ನೆನ ಆ ಗೌಡ್ಗ ಬೆಟ್ಟಿಯಾಗಿ ಎಲ್ಲ ಹೇಳೀನಿ ಆದ್ರ ನನ್ನ ತಲೆ ಔಟ್ ಆಗಿಲ್ಲ ಅಂತಾನು ಹೇಳೀನಿ ಗೌಡ್ಸೇನಿದ್ದನು ಒಂದು ಸ್ವಲ್ಪ ಹೇಳಿದ್ನಿ ಈ ಗೌಡ ಮತ್ತೆ ಫೋನ್ ಹಚ್ಚಿ ಕರ್ಸ್ಯಾನಂದ್ರ ಗೌಡ್ಸೇನಿಯಲ್ಲಿ ನನ್ನ ಬಗ್ಗೆ ಇಲ್ಲದ್ದು ಹೇಳ್ಯಾಳ ನಾನಂತೂ ಫಸ್ಟ್ ಬಾಯ್ ಬಿಡೋದು ಬೇಡ ಆ ಗೌಡನ ಬಾಯ್ಲಿ ಏನು ಬರ್ತಾ ಅದನ್ನ ತಿಳ್ಕೊಳ ಮೊದ್ಲು ಅಲ್ಲಿ ಯಾರೋ ಬಂದಂಗ ಆಕತೈತಿ ಆದ್ರೆ ನಮ್ಮ ರಾಮನ ಹೆಂಗಿನ ಕಾಣತ್ತ ರಾಮ್ ಬಂದಂಗ ಆದ ತಡಿ ಅಲ್ಲಿಗೆ ಹೋಗಿ ನೋಡ್ತೀನಿ ನಮಸ್ಕಾರ ರೀ ಗೌಡ್ರ ಎಲ್ಲ ಆರಾಮಾಗಿತ್ತಲ್ಲ ಬರಾಮ ಆರಾಮಾಗಿತ್ರಿ ಗೌಡ್ರ ಮೊನ್ನೆ ಹೊಲ್ದಾಗ ಹಂಗ್ ಮಾಡೋದ್ ನೋಡಿ ನಿನ್ ತಲಿ ಎಲ್ಲಿ ಔಟ್ ಆಗೈತೆ ಅಂತ ಮಾಡಿದ್ನಿ ರಾಮ ನಾನು ಇಲ್ರಿ ಗೌಡ್ರ ಗೌಡ್ಸೇನಿ ಬಡ್ದು ಹೋಗಿಂದ ನನ್ಗೆ ಮೂರ್ಛೆ ಬಂದಂಗ ಆಗಿತ್ರಿ ಆದ್ರೂ ಬಡ್ದು ಮುಂದಕ್ಕೆ ಹೋಗೋಣ ನನ್ಗೆ ಎಚ್ಚರಿಕೆ ಆಯ್ತ್ರಿ ಮತ್ತೆ ಒಳ್ಳೆ ಎಲ್ಲಿ ಮಲ್ಯಾನ ಕರ್ಕೊಂಡ್ ಬಂದ್ಲಲ್ರಿ ಇಬ್ರು ಕಲ್ತ್ ನನ್ ಜನ್ಮ ಹೊಡಿತಾರ ಅನ್ನೋ ಸಲಗೆ ಹಂಗತೆ ಮಾಡಿದ್ನ್ರಿ ನಾನು ಯಾಕ ನಾನು ಅದೇ ಟೈಮಿಗೆ ಬಂದಿನಿ ರಾಮ ಇರ್ಲಿಲ್ಲ ಅಂದ್ರೆ ನಿನ್ ಜೀವನ ಹೊಡೆದ್ ಬಿಡ್ತಿದ್ರಿ ಅವ್ರು ಹೌದ್ ನೋಡ್ರಿ ಗೌಡ್ರ ನೀವು ಬಂದಿದ್ದು ನೀವು ಮಾತಾಡಿದ್ದು ಎಲ್ಲ ಕೇಳ್ತಿದ್ದೀನ್ರಿ ಆದ್ರ ಮತ್ತೆ ಇವ್ರ ಮುಂದೆ ಏನ್ ಮಾಡ್ತಾರ ಅಂತ ಅನ್ನೋ ಬುಗ್ಲಿಗೆ ನಾ ಹಂಗ್ ಮಾಡ್ಬೇಕಾಗಿ ಬಂತ್ರಿ ಇರ್ಲಿ ರಾಮ ನೀ ಮಾತಾಡಿದ್ದೇನ ತಪ್ಪಿಲ್ಲ ನನಗ ಒಳ್ಳೇದಾಗೈತಿ ಯಾಕಂದ್ರ ಆ ಮಲ್ಯನ ಸಿಗಬಿದ್ದ ನನಗ್ ಗೌಡಿಶನೇ ಸಿಗಬಿದ್ಲು ಆದ್ರೂ ಒಳ್ಳೇದು ನೀ ನನ್ನ ಮನಿ ಮಗ ಇದ್ದಂಗಲ್ಲಿ ಇಷ್ಟೆಲ್ಲ ನನಗೆ ಅನುಕೂಲ ಮಾಡಿ ಕೊಟ್ಟಿದಿ ಇರ್ಲಿ ಆ ಗೌಡಿಶನಿದ್ ಒಂದಿಟ್ಟು ವಿಚಾರ ಮಾಡಮ್ಮ ನಡಿ ಮನಿಗೆ ಹೋಗ್ ನೋಡ್ರಿ ಗೌಡ್ರ ಬರ್ತಿ ನಂದಳ ಗಜಮಾಕ ಯಾಪಲ ತಂದಳ ತಿನ್ಸಾಕ ಬರ್ತಿ ನಂದಳ ಗಜಮಾಕ ಯಾಪಲ ತಂದಳ ತಿನ್ಸಾಕ ಹೋಗೋಣ ಅಂದಳ ನಮ್ಮೊಲ್ಕ ಹೋಗೋಣ ಅಂದಳ ನಮ್ಮೊಲ್ಕ ಬರ್ತಿ ನಂದಳ ಸಂಜೀಕ ಇನ್ನೂ ಐತಿ ಎಳಿಮಾಲ ಕಣ್ಣಿಗೆ ಕೆಳಗಾಗಲ್ಲ ಇನ್ನೂ ಐತಿ ಎಳಿಮಾಲ ಕಣ್ಣಿಗೆ ಕೆಳಗಾಗಲ್ಲ ಅಲ್ಲ ರಾಮ್ಯ ಆ ಗೌಡ್ಸೇನಿ ಅವತ್ತು ಬಡ್ದು ಒಂದೇಟಿಗೆ ನನಗೆ ಸಂದಾಸ ಹತ್ತಿದ್ದು
ಇವತ್ತಿನವರೆಗೂ ನಿಂದ್ರನ ಹೊಲ್ತ್ ನೋಡ. ಆದ್ರ ನಾ ಗಂಡು ಮಗಲ್ಲೇ ರಾಮ್ಯ ನಾನು. ಯಾಕಂದ್ರ ಆ ಗಡ್ಸೇನೆ ಯಾವತ್ ಬಡ್ದಾಳ ಅಂದ್ರ ಆಕಿನ ಮ್ಯಾಗ ಆಸೆ ಇನ್ನೂ ಕಡಿಮೆ ಆಗವಲ್ತ್ ನೋಡ್ ನನ್ಗೆ. ಅವತ್ತೆಲ್ಲ ರಾಮ್ಯ ಬಿಡಬಾರ್ದಲ್ಲಿ ಆ ಗಡ್ಸೇನ ಒಂದಲ್ಲ ಒಂದ್ಸತಿ ಗಿಂಡಿ ಕಡಲ್ ಅನ್ಸೇ ಬಿಡೋಣ. ಅದಕ್ಕಾಗಿ ಅಬ್ಬಾಬಾಬೋ 2 ಕಿಲೋಮೀಟರ್ ದಾಟಿ ಬಂದ್ನಿ. ಇನ್ನೂ ಮುಂದೆ ಎಲ್ತನ ಓದಂಗಲ್ಲ ಬಟ ಬೈಲಿನ ಕಾಣಕೈತಿ ನನಗ. ಇಲ್ಲೇ ಪೂಲ್ ಐತಿ, ಹಿಂದ ನೋಡಿದ್ರ ಗದ್ಮಕತ್ತೈತಿ. ಇವನು ನಾ ಜಿಗದ್ಕಿಂತ ಮೊದ್ಲು ನಾನ ಜಿಗಿಸ್ಬಿಟ್ರ ತಡಿ. ಯಾರು ಇಲ್ಲ, ಇಲ್ಲೇ ಕುಂತ್ಬಿಟ್ರ ತಡಿ. ಇದ್ರಾಗ ಸುಖ ಅದ್ರಾಗೂ ಕೊಟ್ಟಿಲ್ಲ ನೋಡಪ್ಪ ದೇವ್ರ. ಏನ್ ಮಾಡ್ಬೇಕಂತ ನಾವು ಗೊತ್ತಾಗಲ್ದು ನನಗ. ಈ ಗೌಶೇನಿಯಿಂದ ಬೆನ್ನ ಹತ್ತಿ ನನ್ನ ಜೀವನದಾಗ ಎಲ್ಲ ನೆಮ್ಮದಿನ ಕಳ್ಕೊಂಬಿಟ್ಟೆ. ಹೊಲ್ದಾಗ ಹೋಗ್ಬೇಕಂತ ಬಂದೆ, ಹೊಲ್ದಾಗ ಹೋಗೋ ಮೂಡೆಲ್ಲ ಹೋಗ್ಬಿಡ್ತೀವಿ. ಹೊಲ್ದಾಗ ಹೋಗಿ ಮಾಡೋದಾರ ಏನು ಮನಸ್ಸ ಬರಲ್ದು ನಾನು. ಏನ್ ಮಾಡಕಪ್ಪ ಅಂತೀನಿ ನಾನು. ಏನು ಕೆಟ್ಟ ಬೇಸರ. ಅಲ್ಲೇ ಇವನು ಯಾರ್ದ ಧ್ವನಿ ಕೇಳ್ದಂಗ ಆಗುತ್ತೆ. ಎದ್ ನೋಡಮಂತ ತಡಿ, ಯಾರ ಇದ್ದಾರ ಅಂತ ಗೊತ್ತಾಗುತ್ತೆ. ಮಲ್ಯ ಈ ಕಡೆಗೆ ಯಾಕೆ ಬಂದ್ ನೀವ? ಒಂದ್ ಸ್ವಲ್ಪ ಇಲ್ಲೇ ಕುಂತೈತಿ ಕೇಳ ಮನುಷ್ಯ ಏನು ಎದಕ್ ಬಂದ ಏನು ಒಂದ್ ಸ್ವಲ್ಪ ಮರಿಕ್ ಕುಂತ್ಕೊಂಡ್ರ ಗೊತ್ತಾಗತ್ತೆ ತಡಿ. ಅಲ್ಲ ಈ ಗೌಡ್ಸೇನಿ ಎಲ್ಲಾರ ಹೋಗಿರ್ಬೇಕಂತ ನಾನು. ಗೌಡ ಒಂದಿಷ್ಟು ತಿಳ್ಕೊಂಡಾರಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರೆ ಅದಾರ ಒಂದಿದಾಗಿತ್ತು. ತಿಳ್ಕೊಂಡ್ಲಾರ್ದನ ದಿಢೀರ್ ಅಂತ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟಲ್ಲ. ಪೊಲೀಸರು ನೋಡ್ರ ವಾರ್ನ್ ಮಾಡಿದಾರೆ. ಇನ್ನ 2 ದಿನದಾಗ ಗೌಡ್ಸೇನಿ ಗೌಡನ ಮನೆಗೆ ಬರ್ಲಿಲ್ಲ ಅಂದ್ರ ನಿನ್ನ ಒದ್ದು ಎಳ್ಕೊಂಡು ಹೋಕ್ಕಿವಿ ಅಂದಾರ. ಏನ್ ಮಾಡ್ಬೇಕಂತ ನಾವು ಗೊತ್ತಾಗಲ್ಲ. ಅಲ್ಲ ಗೌಡ್ಸೇನಿ ಎಲ್ಲಿದಾವಂತ ಒಂದ್ ಸ್ವಲ್ಪ ಗೌಡ್ಸೇನಿ ಸುಳ್ಳು ಸಿಕ್ಕ್ರ ಸೀದಾ ಗೌಡ್ಸೇನಿನ ಕರ್ಕೊಂಬಂದು ಗೌಡನ ಮನೆಗೆ ಕಳಿಸಿ ಬಿಡ್ತೀನಿ. ಯಾಕಂದ್ರ ಪೊಲೀಸರು ನನ್ನ ಜವಾಬ್ದಾರಿ ಒಪ್ಸ್ಯಾರ. ಆಕೆ ಏನಾರು ಬಂದಿಲ್ಲ ಅಂದ್ರೆ ನನ್ನ ಒದಿತಾರ ಅವ್ರೀಗ. ಬಾಬೋ ಹಿಂಗೈತೇನು ಮ್ಯಾಟ್ರ್ ಇದೆ ಅಂದ್ರ ಆ ಗೌಡ ಈ ಮಲ್ಯನ್ ಮ್ಯಾಗ ಕಂಪ್ಲೇಂಟ್ ಕೊಟ್ಟಾನಂದಂಗ ಆತ. ಯಾಕಂದ್ ಹೋಗಿ ಹಾಕಿ ಒದ್ಲಿ ಮಗನ. ಆ ಗೌಡ್ಸೇನಿ ನನ್ನ ಜೊತೆಗೆ ಒಂದ್ ಸತಿ ಬಂದಿದ್ರ ಈ ನನ್ನ ಮಗನ ಆ ಗೌಡ್ಗೆ ಗುಡಿಸ್ತಿದ್ನಿಲ್ಲ ನಾನು. ಇಲ್ಲ ಇದಕ್ಕ ಏನಾರ ಒಂದು ದಾರಿ ಹುಡುಕ್ಬೇಕು. ಸುಮ್ಮ ಕುಂತ್ರ ಆಗಂಗಿಲ್ಲ. 2 ದಿನ ಅನ್ನಕೇನು ಕಣ್ಣು ಮುಚ್ಚಿ ಕಣ್ಣು ತೆರೆದಾಗ 2 ದಿನ ಆಗಿ ಗೊತ್ತ. ಊರಾಗಿಲ್ಲ ನಂದು ಮರಜ್ ಇರಂಗಿಲ್ಲ. ಬೇಸ್ ಮಾಡ್ಯಾನ ಗೌಡ ಈ ಸೊಳ ಮಗನ ಮ್ಯಾಗ ಕಂಪ್ಲೇಂಟ್ ಕೊಟ್ಟ. ಹಿಂಗ ಆಗ್ಬೇಕಾಗಿತ್ತು ಸೊಳ ಮಗ್ಗ. ಆದ್ರೂ ಇನ್ನ ಮುಂದ್ ಮ್ಯಾಟ್ರ್ ಐತೆ ಮಾಡೈತೆ. ಇಲ್ಲಿ ಗೊಪ್ಪನ ಕುಂತ ಕೇಳ್ಕೊಂಡ್ರ ಆತ ಏನೇನ್ ಮಾತಾಡ್ತಾನಂತ ಅನ್ನೋದು ಗೊತ್ತಾಗತ್ತ. ಗೌಡ್ಸೇನಿ ಫೋನ್ ಮಾಡಿದ್ನ. ಹಲೋ ಹಲೋ ಮಲ್ಯ ಎಲ್ಲಿದಿ? ಅಲ್ರಿ ಗೌಡ್ಸೇನಾರ ನೀವ್ ಎಲ್ಲಿದ್ರಿ ಹೇಳ್ರಿ ಮೊದಲ. ನಾ ನಮ್ ಹೊಲ್ದಾಗದೀನಿ, ಅರ್ಜೆಂಟ್ ನಮ್ ಹೊಲಕ್ ಬಾ. ನಿಮ್ ಹೊಲ್ದಾಗದಿರಿ? ಹಾ ಕರೆ ಹೇಳಾಕತ್ರಿ? ಹೌದು ಹೊಲ್ದಾಗದೀನಿ, ಜಲ್ದಿ ಬಾ. ಅಲ್ಲ ನೀವ್ ಎಲ್ಲಿ ಹೋಗಿದ್ರಿ ಗೌಡ್ಸೇನಾರ? 3-4 ದಿನ ಎಲ್ಲಿ ಹೋಗಿದ್ರಿ ನೀವು? ಅದೆಲ್ಲ ನಾನು ಹೇಳ್ತೀನಿ ನಿಂಗ, ಬಟ್ ನಮ್ ಹೊಲಕ್ ಬಾ. ಆಯ್ತ ಸರಿ ತೋರಿ ಗೌಡ್ಸೇನ ಬರ್ತೀನಿ ಸದ್ದ.
ಗೌಡ್ಸೇನಂತ ತಮ್ಮ ಹೊಲ್ದಾಗ ಅದಾನಂತ ಬೇಸೈತಿದಂದು ದೇವ್ರ ಹೆಂಗು ಒಂದ್ ಕಡೆ ದಾರಿ ತೋರ್ಸಿದ ಅನ್ನಂಗಾತ. ಗೌಡ್ಸೇನಿಗೆ ಕರ್ಕೊಂಡು ಮೊದಲು ಗೌಡನ ಮನಿಗೆ ಒಪ್ಪಿಸ್ಬಿಟ್ರೆ ಆಗುತ್ತೆ. ಇಲ್ಲಾಂದ್ರೆ ಮತ್ತೆ ಪೊಲೀಸರು ನನ್ನ ಹುಡ್ಕೊಂಬರ್ತಾರ. ನಂಗೆ ಅಬಾರ್ದು ಗೌಡ್ಸೇನ್ ಹೆಂಗೆ ಈಗ ಹೊಲ್ದಾಗ ಇದೀನಿ ಬಾ ಅಂತ ಕರ್ರ. ಹೊಲ್ದಕ್ಕೆ ಹೋಗಿ ಗೌಡ್ಸೇನಿಗೆ ತಗೊಂಡೋಗಿ ಸೀದಾ ಗೌಡನ ಮನಿಗೆ ಒಪ್ಪಿಸ್ಬಿಟ್ರ ನನ್ನ ಕೆಲಸ ಮುಗೀತಿ ಅಲ್ಲಿಗೆ. ಮೊದಲ ಹೊಲ್ದಕ್ಕೆ ಹೋಗ್ತೀನಿ ಈಗ. ಹೋದ್ ನಾನು ಈ ಸೋಳ ಮಗ ಅವ ಗೌಡ್ಸೇನಿ ಗೌಡ್ರ ಹೊಲ್ದಾಗ ಇದ್ದಂಗ ಇದ್ದಾಳ. ಪಟ್ನ ಮುಕ್ಳಿ ತಗೊಂಡೈತಿ ಗೌಡಗ್ ಫೋನ್ ಹಚ್ಚಿದ್ರ ಆತ. ಅಲ್ಲ ಮಗನ ಮಲ್ಯ ಗೌಡ್ಸೇನಿ ಫೋನ್ ಹಚ್ಚಾಳ ಅಂತಂದ ಹೋಯ್ ಚಕ್ಕಂದ ಆಡಕತ್ತಿದ್ಯ ನಮ್ಮ ಮಗನ. ಆಯ್ತು ತಡಿ ನಿನಗ ಗೌಡಗ್ ಫೋನ್ ಹಚ್ಚತ್ನ ಒದಿಸೇ ಇಡತ್ ಮಗನ ನಿನಗ. ಹಲೋ ಗೌಡ್ರ ಎಲ್ಲೇನ್ರಿ? ಈ ಮಗ ಮಲ್ಯ ಗೌಡ್ಸೇನ್ ಕರ್ಕೊಂಡು ನಿಮ್ ಕಬ್ನ ಹೊಲ್ದಾಗ ಇದ್ದೇನ್ರಿ. ಜಲ್ದಿ ಪೊಲೀಸ್ನ ಕರ್ಕೊಂಬರ್ರಿ. ಈ ನನ್ ಮಗನ್ ಬಿಡೋದ್ ಬ್ಯಾಡ್ರಿ. ಹಾ ಗೌಡ್ರ ಸರಿ ರೀ. ಈ ನನ್ ಮಗನ್ ಎಳ್ಕೊಂಡ್ ಹೋಗಲ್ರಿ ಓತವಾದ್. ತಡ ಮಾಡ್ಬೇಡ್ರಿ ಗೌಡ್ರ, ಜಲ್ದಿ ಬರ್ರಿ. ಬರಾಗ ಪೊಲೀಸ್ನ ಕರ್ಕೊಂಬರ್ರಿ. ಈ ಸೋಮಗನ ಓತವಾದ್ ಎಳ್ಕೊಂಡ್ ಹೋಗಲ್ರಕ್ಕಂತ. ಸರಿ ರೀ ಗೌಡ್ರ ಕಟ್ ಮಾಡತ್ ನೋಡ್ರಿ. ಅಲ್ಲ ಮಲ್ಯ ಸೊಳ ಮಗನೇ ನಿನ್ಗೈತ್ ಕೇಳಿಲಿ. ಈಗ ಪೊಲೀಸರು ಬರಾಕತ್ತೀರ. ನಿನ್ನ ಕೇಳಿ ಕಳ್ಸಿ ತೀರ್ಸ್ ನಾನು. ಇನ್ನು ಗೌಡ್ಸೇನಿ ದಿಢೀರ್ ಅಂತ ಫೋನ್ ಮಾಡಿಗ್ಯಾರಿ ತಮ್ಮ ಹೊಲ್ದಾಗ ಬಾ ಅಂದ್ರೆ ಅಲ್ಲಿ ನೋಡ್ರ ಗೌಡ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟನ ಗೌಡ್ಸೇನಿ ಕಾಣವಳ ಅಂದ. ಈಕಿ ನೋಡ್ರಿ ಎಲ್ಲಿಗೆ ಹೋಗಿದ್ಲ ಅಂತಾನೆ ಗೊತ್ತಿಲ್ಲ. ಇದ್ದಕ್ಕಿದ್ದಂಗ ಫೋನ್ ಮಾಡಿ ಹೊಲ್ದಾಗ ಬಾ ಅಂದಳ. ನೋಡಮ್ ಗೌಡ್ಸೇನಿ ಬಂದಿನ ಕೇರ್ ಗೊತ್ತಾಗ್ಯಾ ಬಿಡ್ತಲ್ಲ ಏನಾಗಿತ್ತಂತ. ಏನಾಗಿರ್ಬೋದು? ಎಷ್ಟು ವಿಚಾರ ಮಾಡಿರ ಅದನ್ನ ಏನೋ ತಲೆಯಾಗ ಬರಲ್ಲ ಅದ. ಇರ್ಲಿ ನಾನು ಗೌಡ್ಸೇನಿನ್ ತಾನ ಬರ್ತೀನಿಂದ ಅಲ್ತೋ ಬೆಟ್ಟೆ ಮಾತಾಡ್ರಿ ಗೊತ್ತಾಗ್ಬಿಡುತ್ತ. ಮಲ್ಯ ನನ್ನ ಜೀವನದಾಗ ನೆಮ್ಮದಿ ಎಲ್ಲ ಹಾಳು ಮಾಡಿ ಇಲ್ಲಿ ಬಂದು ಆರಾಮ್ ಕುಂತಿ. ನಿನ್ನ ಹೆಂಗ್ ಸುಮ್ಬಿಡ್ತೀನ? ನಿನ್ನ ಮಾಡ್ತೀನಿ. ಹಾ ಇಲ್ಲ ಗೌಡ್ಸೇನಿ ನಿನ್ ಜೊತೆ ಮಾತಾಡ್ಬೇಕು ನಮ್ಮ ಹೊಲ್ದಾಗ ಬಾ ಅಂತ ಇಲ್ಲ. ನಮ್ಮ ಹೊಲ್ದಾಗ ಬಂದ್ ಕುಂತು ಒಂದ್ ತಾಸ ಆತು ಇನ್ನ ಗೌಡ್ಸೇನಿನ ಬರೋಳಲ್ಲ ಅಂತಿನ.